ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ, ಪೂಜ್ಯ ಮೂಲ ಗುರುಪಾದ, ಮಂತ್ರ ಮೂಲ ಗುರುವಾಕ್ಯ, ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ತಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಬಹಳಷ್ಟು ವಿಶೇಷವಾದಂಥದ್ದು. ಕೈವಲ್ಯ ಪದ್ಧತಿ ಜಗತ್ತಿನ ಜನರಿಗೆ, ಎಲ್ಲ ಜೀವಿಗಳಿಗೆ ಆನಂದವಾಗಿರಬೇಕು, ಸುಖವಾಗಿರ್ಬೇಕು ಅನ್ನುವಂಥದ್ದು ಒಂದೇ ಭಾವ. ಆದರೆ ದಾರಿ ತಪ್ಪಿಬಿಟ್ಟಿದ್ದೀವಿ, ಕಾಡಿನಲ್ಲಿದ್ದೀವಿ. ಕಾಡಿನಲ್ಲಿದ್ದಾಗ ತಿರುಗಿ ಸುಸ್ತಾದಾಗ ಸಾಕಾಗಿಬಿಟ್ಟದೋ ಈ ಕಾಡು, ಒಂದು ಒಳ್ಳೆಯ ನನ್ನ ಊರಿಗೆ ನಾನು ತಲುಪಬೇಕು, ನೀ ದಾರಿ ತೋರಿಸು ಅಂತ ಯಾವ ರೀತಿ ಆ ಕಾಡಿನಲ್ಲಿ ಸಿಕ್ಕಾಕೊಂಡಂಥ ವ್ಯಕ್ತಿ ಪರಮಾತ್ಮನಿಗೆ ಬೇಡ್ಕೊಳ್ತಾನೆ, ಹಂಗೆ ಈ ಭವಸಾಗರದಲ್ಲಿ, ಭವ ಅರಣ್ಯದಲ್ಲಿ ನಾವೆಲ್ಲ ಸಿಕ್ಕಿಬಿದ್ದಿದ್ದೀವಿ. ದಾರಿ ಕಾಣಲಾರ್ದ ನಾವಿಲ್ಲಿ ಜನ್ಮ ಜನ್ಮಕ್ಕೂ ತಿರುಗಾಡ್ತಾ ಇದ್ದೀವಿ. ಇಂಥ ಒಂದು ಆನಂದದ ಮಾರ್ಗವನ್ನು ತಿಳಿಸಿಕೊಡುವಂಥವ್ನು ಯಾರು? ಸದ್ಗುರುನಾಥ. ಅಂಥ ಒಂದು ನಮ್ಮ ಊರು ಬಿಟ್ಟಿದ್ದೀವಿ ನಾವು. ವಿಚಾರ ಮಾಡಿ ನೋಡಿದ್ರೆ ನಮ್ಮ ಮೂಲ ಒಂದು ಊರನ್ನು ಬಿಟ್ಟಿದ್ದೀವಿ ನಾವು. ಅಲ್ಲಿದೆ ನಮ್ಮನೆ, ಇಲ್ಲಿದೆ ಸುಮ್ಮನೆ ಅಂತ ನಾವೇನು ಹೇಳ್ತೀವಿ. ಭಾಳಷ್ಟು ಜನ ಅಲ್ಲಿದೆ ನಮ್ಮನೆ ಅಂದುಗಳನ್ನೇ ಯಾವ ಸತ್ತ ಮೇಲೆ ಅಲ್ಲಿ ಹೋಗಿ ಸ್ಮಶಾನದಲ್ಲಿ ಮಣ್ಣು ಮಾಡ್ತಾರಲ್ಲ, ಅದಕ್ಕೆ ನಮ್ಮ ಮನೆ ರೀ, ಅದಕ್ಕೆ ಅದು ನಮ್ಮ ಮನೆ ಅಂತ ಕೆಲವ್ರು ಹೇಳ್ತಾರೆ. ಹಂಗಲ್ಲ ಅದು. ಅಲ್ಲಿದೆ ನಮ್ಮನೆ, ಇಲ್ಲಿದೆ ಸುಮ್ಮನೆ ಅಂದರೆ ನಮ್ಮನೆ ಯಾವುದು ಅಂದರೆ ನಮ್ಮ ಮೂಲ ಸ್ವರೂಪ ಐತದು. ನಮ್ಮ ಆನಂದದ ಒಂದು ಸ್ವರೂಪ ನಮ್ಮದೇ ಅನ್ನುವಂಥ ಸ್ವರಾಜ್ಯ ಸಿಂಹಾಸನ ನಮ್ದು ಐತದು. ಅದು ನಾವು ಬಿಟ್ಟಿದ್ದೀವಿ, ಕಳ್ಕೊಂಡಿದ್ದೀವಿ ನಾವು. ಆ ಊರನ್ನು ನಾವು ತಲುಪಬೇಕಾದ್ರೆ ಸದ್ಗುರುನಾಥ ಏನು ನಿಜಗೊಂಡ್ರಲ್ಲಿ ಹೇಳ್ತಾ ಇದ್ದಾರೆ, ಕೈವಲ್ಯ ಪದ್ಧತಿ. ಅದು ಬೇರೆ ಕಡೆ ಐತೇನ್ರಿ, ಇದು ಈ ಒಂದು ಸಿಂಹಾಸನ ಬೇರೆ ಕಡೆ ಐತೇನ್ರಿ ಅಂದ್ರೆ ಅಲ್ಲ, ನಮ್ಮೊಳಗೆ ಐತದು. ಆ ಊರು ಬೇರೆ ಕಡೆ ಐತೇನ್ರಿ, ನಮ್ಮೊಳಗೆ ಐತದು. ನಾವು ಕಳ್ಕೊಂಡೀವಿ. ಈಗ ಎಲ್ಲಿ ಕಳ್ಕೊಂಡೀವಿ ಅಲ್ಲಿ ಹುಡ್ಕೋಬೇಕಾಗ್ಯದಲ್ಲ, ಅದನ್ನು ತೋರಿಸ್ಕೊಡೋಂಥವ್ನು ಯಾರು? ಸದ್ಗುರುನಾಥ. ಈಗ ಆ ಕೆಲಸ ಮೂಲ ನಮ್ಮ ಊರನ್ನು ತಲುಪಬೇಕಾದ್ರೆ ಮೂಲ ಸ್ವರೂಪವನ್ನು ನಾವು ತಿಳ್ಕೊಳ್ಬೇಕಾಗಿತ್ತು ಅಂದ್ರೆ ಈ ಕೈವಲ್ಯ ಪದ್ಧತಿ ಅಂದ್ರೆ ಇದು ಮುಕ್ತಿ. ಕೈವಲ್ಯ ಅಂದ್ರೆ ಮುಕ್ತಿ. ಏನು ಕಾಡಿನ ಸಿಕ್ಕಾಕೊಂಡು ಬಿದ್ದು ನಮ್ಗೆ ಊರು ಸಿಗ್ತಾಯಿಲ್ಲ ಅಂತ ಒದ್ದಾಡಕತ್ತೀವಿ ನೋಡ್ರಿ. ಯಾಕಂದ್ರೆ ಊರು ಸಿಕ್ಕರೆ ಯಾರೇ ಆಗಲಿ ನಮ್ಮೂರಿಗೆ ನಾವು ಆದ್ರೆ ಭಾಳ ಚಂದ ಇರ್ತೀವಪ್ಪ. ಮಂದಿ ಊರಿಗೆ ಬಂದೀವಿ, ನಮ್ಗೆ ಇದ್ರ ಸಮಾಧಾನ ಇಲ್ಲರಿ, ನಮ್ಮ ಊರಿಗೂ ನಾವು ಆದ್ರೆ ಭಾಳ ಚಂದ ಇರ್ತೀವಿ ಬಿಡ್ರಿ ಅಂತೀವಲ್ಲ. ಎಲ್ಲಾರ ಒಂದು 4 ದಿವಸ ಹೋದ್ರೆ ನಮ್ಗೆ ಸಮಾಧಾನ ಇರೋಂಗಿಲ್ಲ. ಎಲ್ಲೋ ಬಂದು ಕುಂತಂಗಾಗಿದ್ರಿ, ಏಟೇ ಆಗಲಿ ನಮ್ಮೂರು ನಮ್ಗೆ ಚಂದ, ಊರಿಗೆ ಆದ್ರೆ ನಮ್ಗೆ ಸಮಾಧಾನ ಆಗ್ತದ್ರಿ ಅಂತ ನಾವು ಹೆಂಗೆ ಹೇಳ್ತೀವಿ. 84 ಲಕ್ಷ ಜೀವರಾಶಿ ದಾಟ್ಕೊಂಡು ಊರು ಬಿಟ್ಟು ಬಂದವು ನೀನು, ಮತ್ತು ಹೋಗೋಕ್ಕೆ ಚಿಂತೆ ಮಾಡಂಗಿಲ್ಲನ ನೀನು? ಅದಕ್ಕೆ ಇವಾಗ ಆ ಸಮಯ ಬಂದ. ನಿಜಗೊಂಡ್ರು ಹೇಳ್ತಾ ಇದ್ದಾರೆ, ನೀನು ಊರು ನೀ ತಲುಪಬೇಕಾಗ್ಯದಪ್ಪ. ತಲುಪಲಿಕ್ಕೆ ಈ ಒಂದು ದಾರಿಯನ್ನು ನಮಗೆ ತೋರಿಸ್ತಾ ಇದ್ದಾರೆ. ಆನಂದದ ಒಂದು ಮಾರ್ಗ ಯಾವುದು? ಮುಕ್ತಿ ಅನ್ನುವಂಥದ್ದು ಕೈವಲ್ಯ ಪದ್ಧತಿ. ಕೈವಲ್ಯ ಅಂದ್ರೆ ಮೋಕ್ಷ, ಪದ್ಧತಿ ಅಂದ್ರೆ ದಾರಿ. ಇಲ್ಲಿ ಭಾಳಷ್ಟು ವಿಚಾರಗಳನ್ನು ಈ ಜೀವಾತ್ಮನಿಗೆ ಹೇಳ್ತಾ ಇದ್ದಾರೆ. ನೀತಿಯಿಂದ ನಡ್ಕೊ, ನಿನಗೆ ಬಂದಂಥ ಕಷ್ಟ ಯಾವ ಕಷ್ಟನೂ ಅಲ್ಲಪ್ಪ. ಹಿಂದಲವ್ರಿಗೆ ನೋಡಿ ಎಷ್ಟು ಕಷ್ಟಗಳು ಆಗಿದಾವೆ, ಅವ್ರಿಗೇನು ಕಷ್ಟ ಆಗಿಲ್ಲ ಅಂತೇನು? ದೇವಾನುದೇವತೆಗಳಿಗೂ ಆಗಿದಾವೆ. ಲೋಕದಲ್ಲೂ ಕಷ್ಟ ಅದಾವಪ್ಪ.
ಈ ಬೇಕಾದಷ್ಟು ಕಷ್ಟವನ್ನು ಅನುಭವಿಸುವಂಥವ್ರು ಅದಾರ. ಅದು ಸ್ವಲ್ಪ ಹಿಂದ್ಗಡೆ ನೋಡು ಅವ್ರಿಗೆ ಎಷ್ಟಿಷ್ಟು ಕಷ್ಟ ಆಗ್ಯಾವ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅವರೆಲ್ಲ ದುಃಖಗಳನ್ನು ಅನುಭವಿಸಿದ್ದಾರೆ ಅವರು ಕೂಡ. ಅದಕ್ಕೆ 9ನೇ ಪದ ಕೈವಲ್ಯ ಪದ್ಧತಿ ಒಳಗೆ 9ನೇ ಪದದಲ್ಲಿ ಮನುಜ ನಿನಗಾದ ನೋವಿಗೆ ಚಿಂತಿಸುವರೆ ಮುನ್ನಿನವರಿಗಾದ ಬಾಧೆಯ ನೋಡಲು ಅಂತ ಹೇಳ್ತಾರೆ. ನಿನಗಾದಂಥ ಚಿಂತೆ, ನಿನಗೆ ಇಷ್ಟು ಕಷ್ಟ ಆಗ್ಯದಪ್ಪ ಅಂತೀಯಲ್ಲ, ಅದಕ್ಕೆ ಯಾರಾದರೂ ಚಿಂತೆ ಮಾಡೋಕ್ಕಾಗ್ತದೇನು, ಹಿಂದಲವ್ರಿಗೆ ಎಷ್ಟು ಕಷ್ಟ ಆಗಿದಾವ ಅದನ್ನು ನೋಡು ಅನ್ನುವಂಥ ವಿಚಾರವನ್ನು ನಿನ್ನೆ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳಿದರೆ. ಇವಾಗ ನಾವು 2ನೇ ಪದದಿಂದ 2ನೇ ನುಡಿಯಿಂದ ನೋಡೋಣ. ಇಲ್ಲಿ ಕೂಡ ಏನು ಹೇಳ್ತಾರೆ 2ನೇ ನುಡಿಯಲ್ಲಿ, ರವಿಗಾದ ಭವಣಿಯ, ಯಾವ ರೀತಿ ಸೂರ್ಯ, ಆದಿಶೇಷ, ದಕ್ಷ, ಬ್ರಹ್ಮ, ಅಗ್ನಿ, ಯಮ ಇವರೆಲ್ಲರಿಗೆ ಯಾವ ರೀತಿ ದುಃಖಗಳು ಅನುಭವಿಸಿದಾರಂತ ಹೇಳ್ತಾರೆ ಅವರು. ಇವರು ಕೂಡ ಅನುಭವಿಸಿದ್ದಾರೆ, ಇವತ್ತಿಗೂ ಅನುಭವಿಸ್ತಾ ಇದ್ದಾರೆ, ಅದನ್ನು ಹೇಳ್ತಾರೆ ಅವರು. ಇವತ್ತಿಗೆ ಅನುಭವಿಸ್ತಾ ಇಲ್ಲ ಅಂತಂದ್ರೆ ಸೂರ್ಯ ಕೂಡ ಅನುಭವಿಸ್ತಾ ಇದ್ದಾನ ಕಷ್ಟ, ಅದನ್ನು ನೋಡ್ರಿ. ಅದಕ್ಕೆ ರವಿಗಾದ ಭವಣಿಯ, ಅಹಿಪತಿಗಾದ ಭಾರವನ್ನು, ದಕ್ಷನಿಗಾದ ಕೊರತೆಯನ್ನು, ಅವ್ಯವಾಹನಿಗಾದ ಅನುಗೇಡ ಅಂತಕ ಅನುಗೇಡು ಅಂತಕ ನೆನೆಸುವವನಿಗಾದ ಉರು ದೇರುವನ್ನು ನೋಡಲು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ರವಿಗಾದ ಅಂದ್ರೆ, ರವಿ ಅಂದರೆ ಯಾರು? ಸೂರ್ಯ. ಭವಾಣಿ ಅಂದರೆ ಬ್ರಹ್ಮಾಂಡ ಸುತ್ತುವಂಥ ಕೆಲಸ ಸೂರ್ಯನಿಗೆ. ಅಹಿಪತಿ ಅಂದರೆ ಆದಿಶೇಷನಿಗಾದ ಭಾರ ಅಂದರೆ ಬ್ರಹ್ಮಾಂಡದ ಹೊರೆಯನ್ನು ಹೊರುವಂಥವನು. ಮತ್ತು ಇಲ್ಲಿ ಹಲವಾರು ವಿಚಾರಗಳನ್ನ ಹೇಳ್ತಾರೆ. ಅಗ್ನಿ ಅಂದರೆ ಅವ್ಯವಾಹನಿಗಾದಂಥ ಅಂದರೆ ಯಾರು? ಅಗ್ನಿದೇವನಿಗೆ. ಅನುಗೇಡು, ಹವ್ಯನಿಗಾದ ಅನುಗೇಡು. ಮತ್ತು ಅಂತಕ ನೆನೆಸುವ ಅವನಿಗೆ ಆದ ಉರುದೇರುವನು ಅಂತ ಹೇಳ್ತಾರೆ. ಅಂತಕನು ಅಂದರೆ ಯಮನಂತ ಏಳಿಸ್ಕೊಳ್ಳೋವಂಥವನಿಗೆ ಆದಂಥ ಒಂದು ಗಾಯ. ಇಲ್ಲಿ ರವಿಗಾದ ಭವಣಿ ಅಂತನ್ನುವಂಥ ವಿಚಾರದಲ್ಲಿ ಹೇಳ್ತಾರೆ. ರವಿ ಅಂದರೆ ಯಾರು? ಸೂರ್ಯ. ಸೂರ್ಯ ಜೀವನ್ ಮುಕ್ತ ಅದನ. ಜೀವನ್ ಮುಕ್ತ ಇದ್ದರೂ ಕೂಡ ಆತನ ಪ್ರಾರಬ್ಧ ಮುಗಿಯುವವರೆಗೂ ಆತ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾನೀಗ. ಆತಗೂ ಆಯುಷ್ಯ ಐತೆ. ಆಯುಷ್ಯ ಇರುವ ಮಟ್ಟ ಆತ ಕೆಲಸ ಮಾಡ್ತಾನೆ. ಅದಕ್ಕೆ ಬ್ರಹ್ಮಾಂಡವನ್ನು ಸುತ್ತುವಂಥ ಕಷ್ಟವನ್ನು ಏನು ಸೂರ್ಯನು ಮಾಡ್ತಾನೆ. ಆತ ಜೀವನ್ಮುಕ್ತ ಆದರೂ ಕೂಡ ಮಾಡುವಂಥ ಕೆಲಸ ಅದು. ಅದಕ್ಕೆ ಜೀವನ್ಮುಕ್ತ ಆದರೂ ಕೂಡ ಪ್ರಾರಬ್ಧ ವಶದಿಂದ ಅವ್ರು ಏನು ಮಾಡಬೇಕಾಗ್ಯದ, ಅವ್ರ ಶರೀರ ಇರುವ ಪರ್ಯಂತರ ನಡೀತಾವೆ ಇವೆಲ್ಲ. ಯಾಕಂದ್ರೆ ಆತ ಜೀವನ್ಮುಕ್ತನಾಗಿದ್ದರೂ ಕೂಡ ಈ ಪರಶಿವನಿಂದ ಆತ ಒಂದು ಪ್ರೇರಿತನಾಗಿ ಈ ಪ್ರಾರಬ್ಧ ಕರ್ಮದೊಡನೆ ಇಲ್ಲಿ ಕೂಡ್ಕೊಂಡು, ಪ್ರಾರಬ್ಧ ಕರ್ಮ ನೋಡ್ರಿ, ಅದಕ್ಕೆ ಜೀವನ್ಮುಕ್ತ ಆದರೂ ಕೂಡ ಪ್ರಾರಬ್ಧ ಕರ್ಮ ಹೋಗಂಗಿಲ್ಲ. ಆ ಪ್ರಾರಬ್ಧ ಕರ್ಮ ಮುಗಿಯುವವರೆಗೂ ಈತ ಜೀವನ್ಮುಕ್ತ ಆದರೂ ಕೂಡ ಆತ ಭೂಮಿ ಮೇಲೆ ವಾಸ ಮಾಡ್ಕೊಂಡು ಇರಬೇಕಾಗ್ತದೆ. ಒಬ್ಬ ಜ್ಞಾನಿಗೆ ಜ್ಞಾನ ಆದ ತಕ್ಷಣ ಅವ್ರ ಶರೀರ ಬಿಟ್ಟು ಹೋಗ್ಬೇಕನ್ನೋದು ಐತೇನ? ಇಲ್ಲ. ಆತ ಜೀವನ್ಮುಕ್ತ ಆದರೂ ಕೂಡ ಆತ ತನ್ನ ಪ್ರಾರಬ್ಧ ಮುಗಿಯುವವರೆಗೂ, ಅದಕ್ಕೆ ಬಿಟ್ಟ ಬಾಣದಂಗೆ ಯಾರು ಮಹಾತ್ಮರಿಗೂ ಕೂಡ ತಪ್ಪಿಲ್ಲ ಕಷ್ಟಗಳು. ಅವರು ಬಿಟ್ಟು ಬಾಣದಂಗೆ ಅಂದ್ರೆ ಅವರು ಜೀವನ್ಮುಕ್ತರಾದರೂ ಕೂಡ ಶರೀರ ಇರುವ ಪರ್ಯಂತರ, ಪ್ರಾರಬ್ಧ ಮುಗಿಯೋ ಪರ್ಯಂತರ ಅವರು ಭೂಮಿಯಲ್ಲಿ ವಾಸ ಮಾಡ್ಕೊಂಡಿರ್ಬೇಕಾಗ್ತದೆ. ಯಾಕಂದ್ರೆ ಈತ ಕೂಡ ಸೂರ್ಯ ಆತ ಕರ್ಮಕ್ಕನುಸಾರವಾಗಿ ಪ್ರಾರಬ್ಧ ಕರ್ಮದೊಡನೆ ಕೂಡ್ಕೊಂಡು ಇಡೀ ಬ್ರಹ್ಮಾಂಡವನ್ನೆಲ್ಲ ಸುತ್ತ ಹಾಕುವಂಥ ಕೆಲಸ ಆತಂದು. ಒಂದು ಗಳಿಗೆ ಕೂಡ ಇದಕ್ಕೆ ಪುರುಸೊತ್ತಿಲ್ಲ ನೋಡ್ರಿ. ಇದು ರೆಸ್ಟ್ ತೊಗೋತಾನೆ ಎಲ್ಲಾರ ಬ್ಯಾಸರ ಬಂದದಂತ ನಾನು ಇಲ್ಲ, ಸತತ ಮಾಡ್ಬೇಕತ್ತ. ಒಂದು ಗಳಿಗೆ ಕೂಡ ಅದಕ್ಕೆ ರೆಸ್ಟ್ ಇಲ್ಲ. ಮತ್ತು ಈಗ ನಮ್ಮಂಥವ್ರಿಗೆ ಸ್ವಲ್ಪ ಏನಾದ್ರು ಕೆಲಸ ಮಾಡಿದ್ರೆ ವಿಶ್ರಾಂತಿ ಬೇಕಪ್ಪ, ಸ್ವಲ್ಪ ರೆಸ್ಟ್ ತೊಗೊಳ್ಬೇಕಂತ ಹೇಳ್ತೀವಿ. ಆದರೆ ಸೂರ್ಯನಿಗೆ ಎಲ್ಲಿ ರೆಸ್ಟ್ ಐತೆ ಹೇಳ್ರಿ? ಇಡೀ ಬ್ರಹ್ಮಾಂಡವನ್ನು ಸುತ್ತ ಹಾಕ್ತಾನೆ. ಅದಕ್ಕೆ ಈತ ನಿತ್ಯದ 24 ತಾಸು ಕೆಲಸ ಮಾಡಿದ್ರು ಕೂಡ ಈತಗೆ ವಿಶ್ರಾಂತಿ ಇಲ್ಲ. ಹಂಗ ಏನಾದರೂ ಐತೆ ನಿನಗೆ? ಇಲ್ಲಲ್ಲ. ಅದಕ್ಕೆ ಅಹಿಪತಿಗಾದ ಭಾರವನ್ನು ಅಂದ್ರೆ ಅಹಿಪತಿ ನೋಡ್ರಿ, ಇಲ್ಲಿ ಕೂಡ ಆದಿಶೇಷನಿಗಾದ ಭಾರ. ಆದಿಶೇಷ ಏನು ಮಾಡಿದ ಅಂತಂದ್ರೆ, ಈ ಬ್ರಹ್ಮದೇವನ ಆಜ್ಞೆ ಇತ್ತು ಆತಗೆ. ಬ್ರಹ್ಮನ ಆಜ್ಞೆಯಂತೆ ಈ ಅಲ್ಲಾಡ್ತಾ ಇರುವಂಥ ಬ್ರಹ್ಮಾಂಡ ಅಲ್ಲಾಡ್ತಾ ಇತ್ತಿದ್ದು ಬ್ರಹ್ಮಾಂಡ ಮೊದಲ. ಆವಾಗ ಅಲ್ಲಾಡುವಂಥ ಬ್ರಹ್ಮಾಂಡವನ್ನು ನೀವು ಒತ್ತುಗುವಂಥ ಯಾರು ಹೇಳಿದ್ರು ಬ್ರಹ್ಮದೇವನ ಆಜ್ಞೆಯಂತೆ ಆದಿದೇವ
ಆದಿಶೇಷ ಏನು ಮಾಡ್ತಾನೆ, ಈ ಬ್ರಹ್ಮಾಂಡವನ್ನು ತನ್ನ ತಲೆ ಮೇಲೆ ಹೊತ್ಕೊಂಡು ನಿಂತಿದ್ದಾನೆ. ಇಂಥ ಕಷ್ಟ ನಿನಗೇನಿಲ್ಲ, ಒಂದು ಚೂರತ್ತ ಅಲುಗಾಡಂಗಿಲ್ಲ. ಅಲುಗಾಡಿದ್ರೆ ಭೂಮಂಡಲ ಏನಾಗ್ತದೆ, ಅಲ್ಲೋಲ ಕಲ್ಲೋಲ ಆಗಿಬಿಡ್ತದೆ. ಒಂದು ಚೂರು ಒಳ್ಳಿದ್ರೇ ಕಲಾಸ ಹಂಗಾಗಿಬಿಡ್ತದೆ. ಅದಕ್ಕೆ ನೀಟಾಗಿ ಒತ್ಕೊಂಡು ನಿಂತ ನೋಡ್ರಿ, ಯಾವ ಕಡೆನೂ ಅಲುಗಾಡಂಗಿಲ್ಲ ಆದಿಶೇಷ. ಹಂಗೇನಾರು ಐತೆ ನಿನಗೆ? ಮತ್ತು ದಕ್ಷನಿಗೆ ಅದ ಕೊರತೆ ಏನು? ಈ ದಕ್ಷ ಬ್ರಹ್ಮ ನೋಡ್ರಿ, ಆತಗೆ ಏನು ಎಷ್ಟು ಕಷ್ಟ ಆಯಿತು ಅಂದ್ರೆ, ಒಂದು ಸಮಯದಾಗ ಅಳಿಯ ಯಾರು ಶಿವ ಆತ ಮನೆಗೆ ಹೋಗಿದ್ದ. ಯಾರು? ಅಳಿಯನ ಮನೆಗೆ ಹೋಗಿದ್ದ. ಆವಾಗ ತನಗೆ ಭಾಳಷ್ಟು ಪ್ರೀತಿಯಿಂದ ನೋಡ್ಕೊಳ್ಳಿಲ್ಲ, ಗೌರವ ಕೊಡಲಿಲ್ಲ ಅಂತ ಸಿಟ್ಟು ಬಂದು ಬಿಡ್ತದಗೆ. ಯಾರಿಗೆ? ದಕ್ಷ ಬ್ರಹ್ಮನಿಗೆ. ತನ್ನ ಅಳಿಯನ ಮನೆಗೆ ಹೋದ, ನನಗೆ ಯಾಕೋ ಗೌರವ ಕೊಡಲಿಲ್ಲ, ನನಗೆ ಒಂದು ರೆಸ್ಪೆಕ್ಟ್ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಆತ ಏನಂದ್ರೆ ಭಾಳ ಸಿಟ್ಟು ಮಾಡಿಕೊಂಡು ಬಂದು ಒಂದು ಯಜ್ಞವನ್ನು ಮಾಡೋಕ್ಕೆ ಶುರು ಮಾಡ್ತಾನೆ ದಕ್ಷ ಬ್ರಹ್ಮ. ಅದರಿಂದ ಶಿವನಿಗೆ ಆವಿರ್ಭಾಗವನ್ನು ಕೊಡಬೇಕಾಗಿತ್ತು. ಆದರೆ ಕೊಡದೆ ಅವಮಾನ ಮಾಡಿದ. ಶಿವನಿಗೆ ಕೊಡಬೇಕಾಗಿತ್ತು, ಆತ ಕೊಡಲಿಲ್ಲ. ಈ ತನ್ನ ತಂದೆ ಯಜ್ಞ ಮಾಡುವಂಥ ಸುದ್ದಿ ಈ ದಾಕ್ಷಿಣಿಗೆ ಗೊತ್ತಾಯ್ತು. ಯಾರಿಂದಂದ್ರೆ ನಾರದರಿಂದ ಗೊತ್ತಾಗ್ತದೆ ನೋಡ್ರಿ. ಅವರಪ್ಪ ಯಜ್ಞ ಮಾಡುವಂಥದ್ದು, ನಾರದ ನಿಮ್ಮಪ್ಪ ಯಜ್ಞ ಮಾಡ್ತಾ ಇದ್ದಾನಲ್ಲ, ಗೊತ್ತಿಲ್ಲ ನಿಮ್ಗೆ ಅಂತ ಹೇಳಿದ. ಇಲ್ಲ ಗೊತ್ತಿಲ್ಲ ನಮ್ಗೆ ಅಂತಂದ್ರೆ ಅವರು. ಇಲ್ಲ, ಯಜ್ಞ ಮಾಡಕತ್ತೇನ ದಕ್ಷ ಬ್ರಹ್ಮ ಅಂತ ಹೇಳಿದ ನೋಡ್ರಿ. ಆವಾಗ ಅದನ್ನು ತಿಳ್ಕೊಂಡು ಆಕೆ ಏನು ಮಾಡ್ತಾಳು, ಗಂಡಿಗೆ ಹೇಳ್ತಾಳೆ, ನಾವು ಹೋಗೋಣ ರೀ ಯಜ್ಞಕ್ಕೆ, ಇಬ್ಬರು ಸೇರ್ಕೊಂಡು ಹೋಗೋಣ ಅಂತ ಕೇಳಿದಳು. ಆವಾಗ ಆತ ಬೇಡ, ಹೋಗೋದು ಬೇಡ, ಅವ್ರು ನಮ್ಗೆ ಹೇಳಿಲ್ಲ ಅಂತಂದ್ಮೇಲೆ ಹೇಳಲಾರ್ದವ್ರ ಮನೆಗೆ ಹೋಗ್ಬಾರ್ದು ಅನ್ನೋದು ಐತೆ ರೂಲ್ಸು. ಪಾರ್ವತಿ ದೇವಿಗೆ ಹೇಳ್ತಾರೆ ಪರಮಾತ್ಮ, ಹೇಳದೇ ಇರುವಂಥವ್ರ ಮನೆಗೆ ಹೋಗುವಂಥದ್ದಲ್ಲ, ಹೋಗೋದು ಬೇಡ ಅಂತ ಭಾಳಷ್ಟು ತಿಳಿಸಿ ಹೇಳ್ತಾನೆ. ಅದು ಎಷ್ಟೇ ಹೇಳಿದರೂ ಕೂಡ ಆಕೆ ಹೇಳ್ತಾಳೆ, ಇಲ್ಲ ನಮ್ಮ ಅಪ್ಪ ಅದಾನ, ಏನು ಅಳಿಯ ಮತ್ತು ಮಗಳು ಅದಾರಲ್ಲ, ಮತ್ತು ಇವ್ರಿಗೆ ಯಾಕೆ ಸ್ಪೆಷಲ್ಲಾಗಿ ಹೇಳಬೇಕು, ಮನೆಯವ್ರೇ ಅದಾರಂತ ಹಿಂಗೇನಾದ್ರೂ ಬಿಟ್ಟಿರ್ತಾನೆ, ನಮ್ಮ ಮನೆ ಮಗಳು ಅದೇನೆ, ಹೋಗಲಿಲ್ಲ ಅಂದ್ರೆ ಸರಿಯಾಗಲ್ಲ, ನಡೀರಿ ಹೋಗೋಣ ಅಂದ್ರೆ ಆಕೆ ಇಲ್ಲ, ನಾ ಬರೋಂಗಿಲ್ಲ ನಾನು ಅಂತ ಹೇಳ್ತಾನೆ. ಆದರೂ ಕೂಡ ಎಷ್ಟು ಹೇಳಿದ್ರು ಕೂಡ ಅದು ಕೇಳಂಗಿಲ್ಲಕಿ ನಂದಿಯನ್ನು ಕರ್ಕೊಂಡು ಅದಕ್ಕೆ ತಂದೆ ಮನೆಗೆ ಹೋಗ್ತಾಳೆ. ಆ ತಂದೆ ಅವಳಿಗೆ ಸತ್ಕಾರ ಮಾಡಿದ್ನೇನು, ಬಂದೇನು ಮಗಳೇ ಅನ್ನ, ತಾಯಿ ಅಂದಳ, ಅಕ್ಕ ತಂಗಿ ಅಂದ್ರೆ ಯಾರು ಕರೀಲಿಲ್ಲಕಿಗೆ. ಯಾವ ರೀತಿಯಿಂದನೂ ಸತ್ಕಾರ ಆಕಿಗೆ ಮಾಡಲಿಲ್ಲ. ತನಗೂ ತನ್ನ ಪತಿಯಾದ ಶಿವನಿಗಾದಂಥ ಅವಮಾನ ಅದನ್ನು ಸಹಿಸ್ಕೊಳಕ್ಕಾಗಲಿಲ್ಲ. ಎಲ್ಲ ಜನರು ಎದುರುಗಡೆ ನನಗೆ ಅವಮಾನ ಮಾಡಿದರು, ನನ್ನ ಗಂಡ ಇಷ್ಟು ಹೋಗ್ಬೇಡ ಅಂತ ಹೇಳಿದ್ರು ಕೂಡ ನಾನು ಹೋದೆ. ಅದನ್ನು ಮಾತು ಮೀರಿ ಬಂದೆ, ನಾನು ಯಾವ ಮುಖ ಇಟ್ಕೊಂಡು ಅದಕ್ಕೆ ಮುಖ ತೋರಿಸ್ಲಿ ಅಂತ. ಈ ದೇಹ ಹಿಂಗೆ ಬಂದದ, ಹೇಳ್ದೆ ಗಂಡನ ಮಾತು ಕೇಳದೆ ಬಂದದಂತಂದಮೇಲೆ ಈ ದೇಹವನ್ನು ಇಡಬಾರ್ದು ಅಂತ ನಿಶ್ಚಯ ಮಾಡ್ಕೊಂಡು ಒಂದು ಅದೇ ಯಜ್ಞಕುಂಡದಲ್ಲಿ ಬಿದ್ದು ದೇಹ ತ್ಯಾಗ ಮಾಡಿಬಿಡ್ತಾಳೆ ಪಾರ್ವತಿ ದೇವಿ. ಈ ವಿಚಾರವನ್ನು ಶಿವನಿಗೆ ಗೊತ್ತಾಗ್ಬಿಡ್ತು. ಭಾಳಷ್ಟು ಸಿಟ್ಟು ಬಂದುಬಿಡ್ತು. ಯಾರಿಗೆ? ಶಿವನಿಗೆ. ಸಿಟ್ಟು ಬಂದಾಗ ತನ್ನ ಜಡೆಯನ್ನು ನೆಲಕ್ಕೆ ಅಪ್ಪಳಿಸಿಬಿಡ್ತಾನೆ. ಅಪ್ಪಳಿಸಿ ಆ ಜಡೆಯನ್ನು ಯಾವಾಗ ಜೋರಾಗಿ ನೆಲಕ್ಕೆ ಬಡಿತಾನೆ, ಅವ ವೀರಭದ್ರ ಹುಟ್ಟಿಬಿಡ್ತಾನೆ ನೋಡ್ರಿ. ಆ ವೀರಭದ್ರ ತನ್ನ ತಂದೆ ಆಜ್ಞೆ ಹಂಗೆ ದಕ್ಷ ಬ್ರಹ್ಮನ ಹತ್ರ ಹೋಗ್ತಾನೆ. ಹೋಗಿ ಅಲ್ಲಿದ್ದವ್ರನ್ನೆಲ್ಲರನ್ನ ವಧೆ ಮಾಡ್ತಾನೆ, ಎಲ್ಲರಿಗೆ ಹೊಡಿತಾನೆ. ದಕ್ಷ ಬ್ರಹ್ಮನ ತಲೆಯನ್ನು ಕತ್ತರಿಸಿ ಅಗ್ನಿಯಲ್ಲಿ ಹಾಕಿಬಿಡ್ತಾನೆ ನೋಡ್ರಿ. ಸಿಟ್ಟಿನಿಂದ ವೀರಭದ್ರ ಕಡಿ ವೀರಭದ್ರ ಅಂತಾರಲ್ಲ, ಅಗ್ನಿಯಲ್ಲಿ ಹಾಕಿ ಅದನ್ನು ದೇಹಕ್ಕೆ ಕೊನೆಗೆ ಒಂದು ಓತಿನ ಒಂದು ತಲೆಯನ್ನು ಹಚ್ಚಿದ. ಇಷ್ಟು ಹಾನಿ ನಿನಗಾಗ್ಯದೇನು? ಅಂಥವ್ರಿಗೆ ಹಂಗೆಲ್ಲ ಆಗಿದ್ದಾವ. ಯಾರಿಗಾರ ಬಿಟ್ಟದೇನಿದು ಕಷ್ಟ ಅನ್ನೋದು ಅವರಿಗೂ ಆಗ್ಯಾವಪ್ಪ. ನಂದೇ ದೊಡ್ಡದಂತ ನೀನು ಇದ್ರಾಗ ಕಾಲ ಕಳೆದು ಸಾಯಬೇಡ ಅಂತ ಹೇಳ್ತಾರೆ ಅವರು. ಈ ಉದ್ದೇಶ. ಮತ್ತು ಅವೇ ಹಾನಿಗಾದ ಅನುಗೇಡು ಅಂತ ಹೇಳ್ತಾರೆ. ಏನು ಹೇಳ್ತಾರೆ? ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಆವಿರ್ಭಾಗಗಳನ್ನು ದೇವತೆಗಳಿಗೆ ಹಂಚುವ ಅಗ್ನಿದೇವ. ಅಂದ್ರೆ ದಕ್ಷ ಬ್ರಹ್ಮನ ಯಜ್ಞದಲ್ಲಿ ಎಲ್ಲ ದೇವತೆಗಳಿಗೆ ಎಲ್ಲ ಆವಿರ್ಭಾಗಗಳನ್ನು ಕೊಡ್ತಿರ್ತಾರೆ ನೋಡ್ರಿ, ಹಾಕ್ತಿರ್ತಾರಲ್ಲ ಅಗ್ನಿ ಒಳಗೆ. ಎಲ್ಲ ದೇವತೆಗಳ ಹೆಸರು ಹೇಳಿ ಇಂಥವ್ರಿಗೆ ಹಿಂಗೆ, ಇಂಥವ್ರಿಗೆ ಇಷ್ಟ ಅಂತ ಹಾಕ್ತಿರ್ತಾರಲ್ಲಿ. ಆವಾಗ ಈಗ ಅದನ್ನು ಅಗ್ನಿದೇವ ಮಾಡ್ತಿರ್ತಾನೆ. ಮೊದಲು ಶಿವನಿಗೆ ಆವಿರ್ಭಾಗಗಳನ್ನು ಮುಟ್ಟಿಸದ ಕಾರಣ ಅಂದರೆ ಮೊದಲು ಫಸ್ಟಿಗೆ ಶಿವನಿಗೆ ಆವಿರ್ಭಾಗಗಳನ್ನು ಕೊಡಬೇಕಾಗಿತ್ತು, ಅದು ಶಿವನಿಗೆ ಕೊಡಲಿಲ್ಲ. ಅದಕ್ಕೆ ವೀರಭದ್ರನಿಗೆ ಭಾಳ ಸಿಟ್ಟು ಬಂತು ಅಗ್ನಿ ಮೇಲೆ. ಯಾಕಂತಂದ್ರೆ ಫಸ್ಟ್ ಶಿವನಿಗೆ
ಅದೇನು ಆವಿರ್ಭಾಗಗಳನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಅದಕ್ಕೆ ಅಗ್ನಿಯೇ ಶಿವದ್ರೋಹಿ ನೀನು, ಶಿವದ್ರೋಹಿಗಳ ಗ್ರಹದಲ್ಲಿ ನೀನು ಏನು ಮಾಡಿದೆ, ಊಟ ಮಾಡೋಕ್ಕೆ ಬಂದಿಯೇನು ನೀನು ಅಂತ ಹೇಳಿ ಅದನ್ನು 7 ನಾಲಿಗೆಯನ್ನು ಕಿತ್ತಿ, 7 ನಾಲಿಗೆ, ಅಗ್ನಿಗೆ 7 ನಾಲಿಗೆ ಇರ್ತದೆ, ಆ ನಾಲಿಗೆಯನ್ನು ಕಿತ್ತಿ ಹೋಗೋದು ಬಿಡ್ತಾನೆ ನೋಡ್ರಿ. ಯಾರು? ವೀರಭದ್ರ. ಇದು ಈ ಥರ ಕಷ್ಟ ಅಂತೂ ನಿನಗಾಗಿಲ್ಲಲ್ಲ. ಮತ್ತು ಅಂತಕನೆನಿಸುವ ನಿಗಾದ ಉರುದೇರುವನು ಅಂತ ಹೇಳ್ತಾರೆ. ಅಂತಕನಿಗಾದಂತೆ ಉರುದೇರು ಅಂದ್ರೆ ಎದೆಯ ಮೇಲಿನ ಗಾಯ. ಉರುದೇರು ಅಂದರೆ ಎದೆಯ ಮೇಲೆ ಆಗಿರುವಂಥ ಗಾಯ. ಅಂತಕಂದ್ರೆ ಯಾರು? ಯಮ. ಯಮ ಅಂತ ಹೇಳಿಸ್ಕೊಳ್ಳುವಂಥವನು ಅಂತಕ. ಈ ಮಾರ್ಕಂಡೇಯನ ಒಂದು ಆಯುಷ್ಯ ಅದನ್ನು ಅರಿತು, ಯಾಕಂದ್ರೆ ಅದು ಗೊತ್ತಿದೆ ನಿಮಗೆಲ್ಲ, ಅದಕ್ಕೆ ಭಾಳಷ್ಟು ಆಯುಷ್ಯ ಇರೋಂಗಿಲ್ಲ ಅಂತ ಒಂದು ಮಗನನ್ನು ಪಡ್ಕೊಂಡಿರ್ತಾರೆ. ಶಿವನಿಂದನೇ ಆ ಆಯುಷ್ಯವನ್ನು, ಕಡಿಮೆ ಇರುವಂಥ ಆಯುಷ್ಯ ಹೆಚ್ಚಿರುವಂಥ ಆಯುಷ್ಯ ಇರುವಂಥ ಮಗ ಬೇಕಂತ ಕೇಳ್ಕೊಂಡಾಗ ಭಾಳಷ್ಟು ಒಳ್ಳೆ, ಜಗತ್ತಿಗೆ ಒಳ್ಳೆಯವನಾಗಿರಬೇಕು, ಭಾಳ ಪ್ರಸಿದ್ಧಿ ಪಡೆಯುವಂಥವನು, ಒಳ್ಳೆಯ ನಡತೆಯಲ್ಲಿರುವಂಥವನು, ಎಲ್ಲಕ್ಕೂ ಚೆನ್ನಾಗಿರುವಂಥ ಮಗನೇ ಇರಲಿ, 100 ವರ್ಷ ಬದುಕಿ ಕೆಟ್ಟದ್ದನ್ನಾಗಿ ಮಾಡುವಂಥ ಮಗ ಬೇಡ ಅಂತ ಈ ರೀತಿ ಕೇಳ್ಕೊಂಡಾಗ ಮಾರ್ಕಂಡೇಯ ಹುಟ್ಟಿರ್ತಾನೆ. ಆವಾಗ ಏನಾಗ್ತದೆ ಅಂತಾರೆ, ಆತನ ಆಯುಷ್ಯವನ್ನು ಮುಗಿಲಿಕ್ಕೆ ಬಂದಿರ್ತದೆ. ಅವಾಗ ತಂದೆ ತಾಯಿಗೆ ಹೇಳಿಬಿಟ್ಟು ಕೇಸಿ, ಅವ್ರ ತಂದೆ ತಾಯಿ ಭಾಳ ಕೂತ್ಕೊಂಡಿರ್ತಾರೆ. ಅವಾಗ ಯಾಕಂತಂದ್ರೆ, ಇಲ್ಲಪ್ಪ ನಿನ್ನ ಆಯುಷ್ಯ ಹಿಂಗೈತೆ, ಸ್ವಲ್ಪ ಐತೆ, ಅದಕ್ಕೆ ಏನು ಮಾಡೋದು ಅಂತ. ಇದನ್ನು ಅರ್ಥಕೊಂಡು ಆತ ಏನು ಮಾಡ್ತಾನಂದ್ರೆ, ಇಲ್ಲ ನೀವೇನು ಹೆದರೋ ಅವಶ್ಯಕತೆ ಇಲ್ಲ, ನಾನು ಶಿವನ ಒಂದು ತಪಸ್ಸು ಮಾಡ್ತೀನಿ ಅಂತೇಳಿ ಶಿವಲಿಂಗನ ಹತ್ರ ಹೋಗಿ ಓಂ ನಮಃ ಶಿವ ಅಂತ ಆತ ಅದೇ ಒಂದು ಏಕಾಗ್ರ ಭಾವದಿಂದ ಶಿವನನ್ನು ಸ್ಮರಣೆ ಮಾಡ್ತಾ ಇರ್ತಾನೆ ಮಾರ್ಕಂಡೇಯ. ಅಂಥ ಸಂದರ್ಭದಲ್ಲಿ ಇದನ್ನ ಆಯುಷ್ಯ ಮುಗಿದಿರ್ತದೆ. ಮತ್ತು ಆತನ ನೇಮದ ಪ್ರಕಾರ ಯಮಧರ್ಮ ಏನು ಮಾಡ್ತಾನೋ, ಆತನ ಯಾರ್ಯಾರನ್ನ ಮತ್ತು ಟೈಮ್ ಬಂದಾಗ ಆತ ಕರ್ಕೊಂಡು ಹೋಗೋದಂಥದ್ದು ಆತಗೆ ಅಧಿಕಾರ ಇರ್ತದಲ್ಲ. ಆ ಸಂದರ್ಭದಲ್ಲಿ ಆತ ಅದನ್ನು ತಿಳ್ಕೊಂಡು ಯಮ ಅಲ್ಲಿ ಬಂದು ನಿಂತು ಅಲ್ಲಿ ಪಾಶೆ ಹಾಕ್ತಾನೆ, ಅಂದರೆ ಹಗ್ಗವನ್ನು ಹಾಕ್ತಾನೆ. ಆವಾಗ ಏನು ಮಾಡ್ತಾನೆ, ಆ ಸಂದರ್ಭದಲ್ಲಿ ಈ ಹುಡುಗ ಏನು ಮಾರ್ಕಂಡೇಯ ಅದನ್ನೆಲ್ಲ ಶಿವನನ್ನು ತಬ್ಕೋತಾನೆ, ಆ ಲಿಂಗವನ್ನು ತಬ್ಕೊಂಡು ಹಿಂಗೆ ತಬ್ಕೊಂಡಿರ್ತಾನೆ. ಆವಾಗ ಯಮಧರ್ಮ ಬಂದು ಹಗ್ಗವನ್ನು ಅದನ್ನು ಕೊರಳಿಗೆ ಹಾಕಿ ಎಳಿತಾನೆ. ಆವಾಗ ಶಿವನಿಗೆ ಭಾಳ ಇದಾಗ್ತದೆ, ಇಷ್ಟು ನನ್ನನ್ನು ತಬ್ಕೊಂಡಿದ್ದಾನಂದ್ರೂ ಕೂಡ ಇವನು ಬಿಡ್ತಾ ಇಲ್ಲಲ್ಲ ಯಮ ಅಂತ ಹೇಳಿಬಿಟ್ಟು ಆತ ಅದೇ ಲಿಂಗದೊಳಗೆ ಏನಾಗ್ತಾನೆ, ಉದ್ಭವ ಆಗ್ತಾನೆ. ಶಿವ ಉದ್ಭವ ಆಗಿ ಯಮನನ್ಗೆ ಹೇಳ್ತಾನೆ, ನೋಡು ಆತ ಹೇಳಿ, ಯಾಕಂತಂದ್ರೆ ಆತ ತನ್ನ ಒಂದು ತ್ರಿಶೂಲದಿಂದ ಆತನ ಎದಿಗೆ ತಿವಿತಾನ. ಯಾರು? ಪರಮಾತ್ಮ. ಯಾರಿಗೆ? ಮಾರ್ಕಂಡೇಯ ತಿವಿದು ಆತ ಹೇಳ್ತಾನೆ, ನೋಡು ನಂದೇನು ತಪ್ಪೈತೆ, ಯಾಕಂದ್ರೆ ನೇಮದ ಪ್ರಕಾರ ಆಯುಷ್ಯ ಮುಗಿದೋದಕ್ಕೆ ಬಂದಿದ್ದೀನಿ, ನಂದೇನು ತಪ್ಪಿಲ್ಲಲ್ಲ ಶಿವ ಅಂತ ಯಮಧರ್ಮ ಕೇಳಿದ್ರು ಕೂಡ ಆತ ಹೇಳ್ತಾನೆ, ನೋಡಪ್ಪ ನಿನಗೆ ಒಂದು ಕಂಡೀಷನ್ ಅದಾವ, ಏನು ಹೇಳ್ತೀನಿ ನಾನು ಇವಾಗಿಂದ, ಶಿವಪೂಜೆ ಶಿವನಾಮ ಸ್ಮರಣೆ ಇವರು ಏನು ಮಾಡ್ತಾ ಇರ್ತಾರಲ್ಲ ಅವ್ರ ಹತ್ರ ನೀವು ಹೋಗಿ ಕೂಡ್ದು. ಶಿವನಾಮವನ್ನು ಜಪಿಸುವಂಥವ್ರು, ಶಿವನ ಸ್ಮರಣೆ ಮಾಡುವಂಥವ್ರಿಗೆ ಆಗಿರ್ಬೋದು, ಮತ್ತು ಶಿವಪೂಜೆ ಮಾಡುವಂಥವ್ರು ಆಗಿರ್ಬೋದು, ಈ ರೀತಿ ಅವ್ರ ಸಮೀಪಕ್ಕೆ ನೀವು ಬರ್ಕೊಡೋದು, ಈ ರೀತಿ ನೇಮ ಆದರೆ ನೀನು ಪುನಃ ನನ್ನನ್ನು ತಬ್ಬಿಕೊಂಡು ಈ ನನ್ನನ್ನು ಸ್ಮರಣೆ ಮಾಡ್ತಾ ಇರುವಂಥ ಇದ್ದಾಗ ನೀನು ಏನು ಮಾಡಿದಿ, ಪಾಶೆ ಹಾಕಿದೆ, ಹಗ್ಗವನ್ನು ಹಾಕಿದೆ, ಅದಕ್ಕೆ ನೀನಿದು ತಪ್ಪದ ನಿಯಮವನ್ನು ಮೀರಿದೆ ಅಂತೇಳಿ ತ್ರಿಶೂಲವನ್ನು ಆತನ ಎದೆಗೆ ಹೊಡಿತಾನಂತ. ಯಾರು? ಶಿವ. ಈ ರೀತಿ ಯಮನ ಎದೆಗೆ ಆದಂಥ ಗಾಯವನ್ನು ನೋಡಿದ್ರೆ ನಿನ್ನ ದುಃಖ ಯಾವ ಲೆಕ್ಕನೂ ಅಲ್ಲ, ಅಂಥ ಒಂದು ಗಾಯ ಆತಗಾಗ್ಯದ ಯಮಗ. ನಿನ್ನ ದುಃಖ ಅದ್ರ ಮುಂದೆ ಭಾಳ ಕಡಿಮೆ ಐತಪ್ಪ ಅಂತ ಹೇಳ್ತಾರೆ ಅವರು. ಮತ್ತು ಮುಂದೆ ಕೂಡ ಭಾಳಷ್ಟು ವಿಶೇಷವಾಗಿ ಹೇಳ್ತಾರೆ. ಈಗ ಹಲವಾರು ವಸಿಷ್ಠ ಮುನಿಗಳಾಗಿರ್ಬೋದು, ದಶರಥ ಆಗಿರ್ಬೋದು, ಸನತ್ ಕುಮಾರ್ ಆಗಿರ್ಬೋದು, ವ್ಯಾಸರಾಗಿರ್ಬೋದು, ಇವರೆಲ್ಲರೂ ಭಾಳಷ್ಟು ದುಃಖವನ್ನು ಅನುಭವಿಸಿದಾರೆ. ಅದನ್ನು ಒಂದು ಚೂರು ನೋಡ್ಕೋ ಅಂತ ಹೇಳ್ತಾರೆ ಅವರು. ಹೇಳಿಬಿಟ್ಟು ಅದನ್ನು ಒಂದು ಸ್ವಲ್ಪ ಹೇಳ್ತಾರೆ ನೋಡ್ರಿ. ಮುನಿ ವಸಿಷ್ಠನಿಗಾದ ಶೋಕವನು, ಆ ರಾಮ ಜನಕನಿಗಾದ ಅಸುಭಂಗವನು, ಸನಕ ಅನುಜನಿಗಾದ ಜಡಜೀವತೆಯನ್ನು, ವ್ಯಾಸನಿಗಾದ ಬಾಹುಬಂಧನವ ನೋಡಲು ಅಂತ ಹೇಳ್ತಾರೆ ನೋಡ್ರಿ. ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ನೋಡು. ಅಷ್ಟೇ ಅಲ್ಲ, ಇನ್ನೂ ಸ್ವಲ್ಪ ಕೇಳು, ಎಷ್ಟು ಮಂದಿಗೆ ಎಷ್ಟಿಷ್ಟು ಕಷ್ಟ ಆಗ್ಯದಂತ. ಯಾಕೆ ಜಗತ್ತಿನೊಳಗೆ ನನಗೊಬ್ಬವನಿಗೆ ಕಷ್ಟ ಬಂದಂತ ನೀ ಕುಂದ್ರಬೇಡ, ಭಾಳಷ್ಟು ಕಷ್ಟಗಳು ಅದಾವ.
ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ ಮುನಿ ವಸಿಷ್ಠನಿಗಾದಂಥ ಶೋಕ. ಒಂದು ದಿವಸ ನೋಡ್ರಿ ಬಹಳ ಕೆಟ್ಟ ಮೃಗಗಳ ಕಾಟ ಬಹಳ ಇರ್ತದೆ. ಅವುಗಳ ಭಾಳ ದುಃಖ ಕೊಡ್ತಾ ಇರ್ತಾವೆ, ಭಾಳ ಕಷ್ಟ ಕೊಡ್ತಾ ಇರ್ತಾವೆ ಮೃಗಗಳು, ದುಷ್ಟ ಮೃಗಗಳು. ಆವಾಗ ವಿಶ್ವಾಮಿತ್ರರು ಏನು ಮಾಡ್ತಾರೆ, ಅವನ್ನೆಲ್ಲ ಹೊಡಿಬೇಕಂತ ಹೇಳ್ಬಿಟ್ಟು ಅವ್ರೇನಂದ್ರೆ ವಸಿಷ್ಠರ ಆಶ್ರಮ ಆ ಮಾರ್ಗದಲ್ಲಿ ಅಂದ್ರೆ ಆ ದುಷ್ಟ ಮೃಗಗಳನ್ನು ಅವನ್ನ ಸಂಹಾರ ಮಾಡಬೇಕು ಅಥವಾ ಹೊಡಿಬೇಕು, ಭಾಳಷ್ಟು ಕಾಟ ಕೊಡಕತ್ತವೆ ಎಲ್ಲರಿಗೆ ಅಂತೇಳ್ಬಿಟ್ಟು ಏನು ಮಾಡಿದ್ರು ಇವರು ವಿಶ್ವಾಮಿತ್ರರು. ಅವರು ಹೋಗ್ತಾಯಿದ್ರು, ಅಲ್ಲಿ ದಾರಿಯಲ್ಲಿ ವಸಿಷ್ಠರ ಒಂದು ಆಶ್ರಮ ಕಂಡಿತವರಿಗೆ, ಯಾರಿಗೆ? ವಿಶ್ವಾಮಿತ್ರರಿಗೆ. ಅಲ್ಲಿಗೆ ಹೋದರು. ವಸಿಷ್ಠರು ವಿಶ್ವಾಮಿತ್ರರು ಬಂದರು ಅಂತ ಹೇಳಿಬಿಟ್ಟು ಅವರಿಗೆ ಅನಂತ ರೀತಿಯಿಂದ ಉಪಚಾರ ಮಾಡಿದರು. ವಸಿಷ್ಠ ಮಹರ್ಷಿಗಳು ಇವರು ವಿಶ್ವಾಮಿತ್ರರು ಬಂದದ್ದನ್ನು ಕಂಡು ಬಹಳಷ್ಟು ಉಪಚಾರವನ್ನು ಮಾಡಿದರು. ಈ ಉಪಚಾರವನ್ನು ಕಂಡು ಕೇಸಿ ವಿಶ್ವಾಮಿತ್ರರಿಗೆ ಭಾಳ ಒಂಥರ ಆಶ್ಚರ್ಯ ಆಗ್ತದೆ. ಇಷ್ಟೆಲ್ಲ ಸಾಮಗ್ರಿಗಳು ಎಲ್ಲಿಂದ ಬಂದು ಇವರಿಗೆ ಎಲ್ಲಿಂದ ಪ್ರಾಪ್ತಿ ಆಯಿತು? ಇರೋವಂಥದ್ದು ಆಶ್ರಮದಾಗ ಅದಾರ, ಕಾಡಿನಲ್ಲೇ ಅದಾರ. ಆದ್ರೆ ಇವ್ರು ಮಾಡಿದಂಥ ಉಪಚಾರ ಬಹಳಷ್ಟು ಶ್ರೇಷ್ಠ ಮಟ್ಟದಲ್ಲೈತೆ. ಅದಕ್ಕೆ ಇವೆಲ್ಲ ಸಾಮಗ್ರಿಗಳು ಎಲ್ಲಿಂದ ಬಂದವು ಅಂತ ಕೇಳಿದ್ರು ಅವರು. ಆವಾಗ ವಸಿಷ್ಠರು ಅಂತಾರೆ, ನಮ್ಮಲ್ಲಿ ಕಾಮಧೇನು ಐತಪ್ಪ ಅಂತ ಹೇಳ್ತಾರೆ. ನಮ್ಮಲ್ಲಿ ಕಾಮಧೇನು ಐತೆ, ಅದಕ್ಕೆ ಅದು ನಮ್ಗೆ ಎಲ್ಲವನ್ನು ಪ್ರಾಪ್ತಿ ಮಾಡಿಕೊಡ್ತದ ಅಂತ ಹೇಳಿದಾತ. ಅದನ್ನು ಮುಚ್ಚಿಟ್ಕೊಳ್ಳಿಲ್ಲ. ಯಾಕೆ ಮುಚ್ಚಿಟ್ಕೊಳ್ಬೇಕು? ಅದಕ್ಕೆ ಹಿಂಗೆ ಕೇಳಕತ್ತೇನಲ್ಲ, ಇಲ್ಲಪ್ಪ ನಮ್ಮಲ್ಲಿ ಕಾಮಧೇನು ಐತೆ, ಅದು ಏನು ಕೇಳಿದ್ದನ್ನು ಕೊಡ್ತದ, ಹಾಗಾಗಿ ಬಿಟ್ಟು ಅದು ಏನು ಪ್ರಾಪ್ತಿ ಮಾಡಿಕೊಡ್ತದೆ ನಮ್ಗೆ ಅಂತ ಹೇಳಿದ. ಅದರ ಸಾಮರ್ಥ್ಯವನ್ನು ಕಂಡು ಭಾಳಷ್ಟು ಖುಷಿಯಾದ. ಅದನ್ನ ಹೆಂಗಾದ್ರೂ ಮಾಡಿ ನಮಗೆ ಕೊಡ್ರಿ ಅಂತ ಕೇಳ್ಕೊಂಡನು ನೋಡ್ರಿ. ಅದು ಹೆಂಗಾರ ಮಾಡಿ ನಮಗೆ ಕೊಡ್ರಪ್ಪ ಅಂತ ಕೇಳ್ಕೊಂಡ ವಿಶ್ವಾಮಿತ್ರ ವಸಿಷ್ಠ ಗುರುಗಳಿಗೆ. ವಸಿಷ್ಠ ಹೇಳ್ತಾರೆ, ನಿಮ್ಮ ಜೊತೆ ಬಂದ್ರೆ ಕರ್ಕೊಂಡು ಹೋಗ್ರಿ, ನಾನೇನು ಬೇಡ ಅನ್ನಂಗ್ಲಪ್ಪ, ನೀವು ಕರ್ಕೊಂಡು ಹೋಗ್ರಿ, ಬಂದರೆ ನಿಮ್ಮ ಜೊತೆ ಕರ್ಕೊಂಡು ಹೋಗ್ರಿ ಅಂತಲೇ ಹೇಳ್ತಾನೆ. ಅದು ವಿಶ್ವಾಮಿತ್ರ ಅದನ್ನು ಕರ್ಕೊಂಡು ಹೋಗೋದಕ್ಕೆ ಎಷ್ಟು ಪ್ರಯತ್ನ ಮಾಡೋದು, ಅದು ಹೋಗಲೇ ಇಲ್ಲ, ಕಾಮಧೇನು ಹೋಗಲಿಲ್ಲ. ಆಗ ಆತ ಬಲಾತ್ಕಾರ ಮಾಡಿ ತೊಗೊಂಡು ಹೆಂಗಾರ ಮಾಡಿ ಪ್ರಯತ್ನ ಮಾಡಿ ತೊಗೊಂಡು ಹೋಗ್ಬೇಕಂತ ಹೇಳ್ಬಿಟ್ಟು ಆತ ಕಾಮಧೇನು ತನ್ನ ಸಾಮರ್ಥ್ಯದಿಂದ, ಯಾಕಂತಂದ್ರೆ ಭಾಳಷ್ಟು ಪ್ರಯತ್ನ ಮಾಡಿ ಹಲವಾರು ಸೈನಿಕರುಗಳಿಗೆ ಬಿಡ್ತಾನತ್ತ ವಿಶ್ವಾಮಿತ್ರ. ಆವಾಗ ಕಾಮಧೇನು ಕೂಡ ತನ್ನ ಸಾಮರ್ಥ್ಯದ ಎಲ್ಲ ತನ್ನ ಸಾಮರ್ಥ್ಯದಿಂದ ಹಲವಾರು ಸೈನಿಕರಿಗೆ ತಾನೂ ಉತ್ಪತ್ತಿ ಮಾಡಿ ವಿಶ್ವಾಮಿತ್ರನ ಸೈನ್ಯವೆಲ್ಲ ಸೋಲಿಸಿಬಿಡ್ತದೆ ಇದು ಕಾಮಧೇನು. ಅದು ತನ್ನ ಬಲಾಬಲದಿಂದ ಹಲವಾರು ಸೈನಿಕರನ್ನು ಉತ್ಪತ್ತಿ ಮಾಡ್ತದೆ ಕಾಮಧೇನು. ಮಾಡಿಬಿಟ್ಟು ವಿಶ್ವಾಮಿತ್ರನ ಕಡೆ ಏನು ಸೈನಿಕರು ಬಂದಿರ್ತಾರೋ ಅವರೆಲ್ಲರಿಗೂ ಸೋಲಿಸಿಬಿಡ್ತದೆ ಅದು. ಅದಕ್ಕೆ ಇಲ್ಲಿ ವಿಶ್ವಾಮಿತ್ರ ಸೋತು ಬಿಡ್ತಾನೆ, ಪರಾಜಯ ಹೊಂದ್ಬಿಡ್ತಾನೆ. ಅದಕ್ಕೆ ಬ್ರಹ್ಮ ಋಷಿಯಾದ ವಸಿಷ್ಠರ ಶ್ರೇಷ್ಠತೆಯನ್ನು ಕಂಡು ಅವರಂತ ಅದಕ್ಕೆ ನೋಡ್ರಿ, ಯಾಕಂದ್ರೆ ಬ್ರಹ್ಮ ಋಷಿ ವಸಿಷ್ಠ ಗುರುಗಳು ಹೆಂಗದಾರ, ಈತ ವಿಶ್ವಾಮಿತ್ರ ರಾಜ ಋಷಿ ಇರ್ತಾನೆ, ಈತ ಬ್ರಹ್ಮ ಋಷಿ ಇರ್ತಾನೆ. ಅದನ್ನು ನೋಡಿದಾಗ ಅಬ್ಬಾಬಾಬಾ ಎಂಥ ಶ್ರೇಷ್ಠ. ಯಾಕಂದ್ರೆ ಬ್ರಹ್ಮಜ್ಞಾನನೇ ಹಂಗಿದು. ಈಗ ನಾವೇನಿದು ಮಾಡ್ಕೊಳಕತ್ತೀವಲ್ಲ ಸಾಮಾನ್ಯ ಎಲ್ಲ, ಈ ಜ್ಞಾನಕ್ಕೆ ಜಗತ್ತೇ ತಲಿಬಾಗ್ತದೆ. ಇದಕ್ಕೆ ಇದು ಬ್ರಹ್ಮಜ್ಞಾನ. ಅದಕ್ಕೆ ತೋರದಯ್ಯೋ ಸುಖ ತೋರದಯ್ಯೋ ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವಗೆ ತೋರದಯ್ಯೋ ಸುಖ ತೋರದಯ್ಯೋ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠತೆ ಇದು ಜ್ಞಾನ ಅನ್ನುವಂಥದ್ದು. ಅದಕ್ಕೆ ಇದನ್ನು ಪಡ್ಕೊಂಡಿದ್ದ ಯಾರು? ವಸಿಷ್ಠ ಗುರುಗಳು. ಇದನ್ನು ನೋಡಿಬಿಟ್ಟು ಆತಗೆ ಏನಾಗ್ತದೆ, ವಿಶ್ವಾಮಿತ್ರಗ ಅರೆ ಈತ ಬ್ರಹ್ಮ ಋಷಿ ಆಗಬೇಕು ಆಗಿದ್ದಾನ ವಸಿಷ್ಠ ಗುರುಗಳು. ಅದಕ್ಕೆ ಈತಗೆ ಅಷ್ಟು ಜಗತ್ತಿನಾಗ ಭಾಳಷ್ಟು ಇದಾದ ಮಹತ್ವ ಅದ. ಅದಕ್ಕೆ ನಾನು ಅವರಂಗೆ ಬ್ರಹ್ಮ ಋಷಿನೇ ಆಗಬೇಕು ಅಂತೇಳ್ಬಿಟ್ಟು ಕಠಿಣವಾದಂಥ ತಪಸ್ಸನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಆಮೇಲೆ ಅವರು ಕಠಿಣವಾದ ತಪಸ್ಸು ಮಾಡಿಕೊಂಡು ದೇವತೆಗಳಿಂದ ಬ್ರಹ್ಮ ಋಷಿ ಅಂತ ಅನ್ಸ್ಕೋತಾನತ. ಯಾರು? ವಿಶ್ವಾಮಿತ್ರ. ಆವಾಗ ವಸಿಷ್ಠರು ಮಾತ್ರ ಇವರಿಗೆ ರಾಜ ಋಷಿ ಅಂತ ಮಾತ್ರ ಹೇಳ್ತಾರೆ, ಬ್ರಹ್ಮ ಋಷಿ ಅನ್ನಲಿಲ್ಲ. ಅರ್ಥ ಆಯ್ತಲ್ಲ? ಎಲ್ಲ ದೇವತೆಗಳಿಗೆ ಇವರಿಗೆ ವಿಶ್ವಾಮಿತ್ರಗೆ ಬ್ರಹ್ಮ ಋಷಿ ಅಂತ ಹೇಳ್ತಾ ಇದ್ದಾರ. ಆದರೆ ವಸಿಷ್ಠರು ಮಾತ್ರ ರಾಜ ಋಷಿ ಅಂತ ಹೇಳ್ಕೊತಾ ಇದ್ದಾರ, ಇವ್ರು ಬ್ರಹ್ಮ ಋಷಿ ಅನ್ನಲಿಲ್ಲ. ಇದನ್ನು ಕೇಳಿದ ವಿಶ್ವಾಮಿತ್ರ ಏನು ಮಾಡ್ತಾರೆ, ವಸಿಷ್ಠರ ಮೇಲೆ ಭಾಳಷ್ಟು ಸಿಟ್ಟು ಮಾಡ್ಕೊಂಡು ನಿನ್ನ ಮಕ್ಕಳು ಎಲ್ಲ ಸತ್ತು ಹೋಗಲಿ ಅಂತ ಶಾಪ ಕೊಟ್ಬಿಟ್ರು ನೋಡ್ರಿ. ಈ ಮಾತು ಕೇಳ್ಕೊಂಡ್ರೆ, ಯಾಕಂದ್ರೆ ನನಗೆ ಬ್ರಹ್ಮ ಋಷಿ ಅನ್ನಲಿಲ್ಲ, ಬರೇ ರಾಜ ಋಷಿ ಅಂತಂದ ವಸಿಷ್ಠರು. ಅದಕ್ಕೆ ನಿನ್ನ ಮಕ್ಕಳೆಲ್ಲ ಸತ್ತು ಹೋಗ್ಲಿ ಅಂತ ಶಾಪ ಕೊಟ್ಟರು. ಅದರಂಗೆ ವಸಿಷ್ಠರು ವಿಶ್ವಾಮಿತ್ರ ಶಾಪಕ್ಕೆ ಒಳಗಾಗಿಬಿಟ್ರು. ಮಕ್ಕಳನ್ನು ಕಳೆದುಕೊಂಡು ದುಃಖಕ್ಕೆ ಒಳಗಾದ್ರು. ಇಂಥ ದುಃಖ ಅಂತೂ ನಿನಗಾಗಿಲ್ಲಲ್ಲ, ಎಲ್ಲ ಮಕ್ಕಳನ್ನು ಕಳ್ಕೊತಾರೆ, ಇಂಥ ದುಃಖ ಅಂತೂ ನಿನಗಾಗಿಲ್ಲ ಅನ್ನುವಂಥದ್ದು ಹೇಳ್ತಾರೆ. ಮತ್ತು ಇಲ್ಲಿ ಕೂಡ ರಾಮ ಜನಕನಿಗಾದ ಸುಭಂಗವನು ಅಂತ ಹೇಳ್ತಾರೆ. ಈ ರಾಮನಿಗೆ ಮತ್ತು ಇಲ್ಲಿ
ದುಃಖ ಆದಂಥದ್ದು. ಇಲ್ಲಿ ಕೂಡ ಭಾಳಷ್ಟು ವಿಚಾರಗಳನ್ನು ಹೇಳ್ತಾರೆ ಅವರು. ಏನು ಹೇಳ್ತಾರೆ, ಈ ದೇವತೆಗಳು ದಾನವರಿಗೆ ಯುದ್ಧ ನಡೆದಂಥ ಸಂದರ್ಭದಲ್ಲಿ ದೇವತೆಗಳಿಗೂ ಮತ್ತೆ ಭಾಳಷ್ಟು ಯುದ್ಧ ಇವೆಲ್ಲ ನೋಡ್ರಿ. ಈ ದೇವತೆಗಳು ಅಸುರರು ಇವರೆಲ್ಲ ಅದಾರಲ್ಲ, ಇವ್ರೇನು ತಮ್ಮನ್ನು ತಾವು ತಿಳ್ಕೊಳಕ್ಕೆ ಪ್ರಯತ್ನ ಪಟ್ಟಾರನೇ ಇವರು. ಬರೇ ಅದು ಬೇಕು ಇದು ಬೇಕಂತ ಜಗಳಾಡಿ ಇವು ಸತ್ತಾವ. ಬರೀ ಅವ್ರು ನೋಡಿಬೇಕು ಇವ್ರು ನೋಡಿಬೇಕು, ಆ ರಾಜ್ಯದ ಒಂದು ತೊಗೊಳ್ಬೇಕು, ಇದನ್ನು ತೊಗೊಳ್ಬೇಕು, ಈ ಸಂಪತ್ತು ತೊಗೊಳ್ಬೇಕು, ಆ ಸಂಪತ್ತು ತೊಗೊಳ್ಬೇಕು, ಅವ್ರಿಗೆ ಸೋಲಿಸ್ಬೇಕು, ಇವೆಲ್ಲ ಇದ್ರಾಗ ಸತ್ತು ಹೋಗಿದ್ದಾವೆ. ಅದಕ್ಕೆ ಇವರಿಬ್ಬರಿಗೆ ಯುದ್ಧ ನಡೆಯುವಂಥ ಕಾಲದಲ್ಲಿ ದೇವತೆಗಳು ದಾನವರ ನಾಶಕ್ಕಾಗಿ ದಶರಥನನ್ನು ಸಹಾಯಕ್ಕೆ ಕೇಳಕ್ಕೆ ಹೋದ್ರು. ಅವರು ದೇವತೆಗಳು ಏನು ಮಾಡಿದ್ರು, ಈ ದಾನವರು ನನಗೆ ಭಾಳ ತ್ರಾಸು ಕೊಡಕತ್ತಾರೆ ನಮಗೆ, ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ದಶರಥ ಮಹಾರಾಜಿಗೆ ಕೇಳಕ್ಕೆ ಹೋದ್ರು ನೋಡ್ರಿ ದೇವತೆಗಳು. ಅವ್ರ ಇಚ್ಛೆಯಂತೆ ಆತ ಒಪ್ಕೊಂಡು ದಶರಥ ಯುದ್ಧಕ್ಕೆ ಬಂದ. ಯುದ್ಧದಲ್ಲಿ ದಶರಥ ಏನು ಮಾಡಿದ, ದಶರಥನ ಹೆಂಡತಿ ಸತ್ತಳು ಯುದ್ಧದಾಗ. ಇದು ದಶರಥನ ಒಂದು ಸಾರಥಿ ಸತ್ತು ಹೋಗ್ಬಿಡ್ತಾನಲ್ಲಿ. ಆವಾಗ ದಶರಥನ ಹೆಂಡತಿ ಏನು ಮಾಡ್ತಾಳೆ, ಕೈಕೆ. ದಶರಥ ಯುದ್ಧ ಮಾಡಬೇಕಾದಾಗ ದಶರಥನ ಸಾರಥಿ ಸತ್ತೋಗ್ಬಿಡ್ತಾನೆ. ಆವಾಗ ದಶರಥನ ಹೆಂಡತಿ ಆದಂಥ ಕೈಕೆ ಸಾರಥಿಯಾಗಿ ಅಲ್ಲಿ ಬಂದು ಕೂತ್ಕೋತಾಳೆ. ಆವಾಗ ಬಂದು ಕೂತ್ಕೊಂಡು ಭಾಳಷ್ಟು ಕಷ್ಟ ಆಗ್ತಿರ್ತದೆ ಯಾರಿಗೆ, ದಶರಥಗ. ಅಂಥ ಸಂದರ್ಭದಲ್ಲಿ ಆಕೆ ಪಾರು ಮಾಡ್ತಿರ್ತಾಳೆ ನೋಡ್ರಿ, ಕೈಕೆ ಬಂದು ಪಾರು ಮಾಡ್ತಿರ್ತಾಳೆ. ದಶರಥ ಇದನ್ನೆಲ್ಲ ನೋಡಿ ಭಾಳ ಖುಷಿ ಆಗ್ತದೆ. ಅರೆ ನನ್ನ ಹೆಂಡತಿ ಇಷ್ಟೆಲ್ಲ ನನ್ನನ್ನು ಕಾಪಾಡಕತ್ತಾಳ, ಇಷ್ಟು ಕಷ್ಟದಾಗ ಕಾಪಾಡಕತ್ತಾಳ, ಎಷ್ಟು ಒಳ್ಳೆ ಕೆಲಸ ಮಾಡಕತ್ತಾಳ ನನ್ನ ಹೆಂಡತಿ ಅಂತ ಆತ ಒಂದು ಮಾತು ಕೇಳಿಬಿಡ್ತಾನೆ. ಏನು ಮಾಡ್ತಾನೆ, ಬೇಕಾದ 2 ವರಗಳನ್ನು ಬೇಡ್ಕೋ, ನಾವು ಕೊಡ್ತೀನಿ ಅಂತ ಹೇಳ್ತಾನೆ ದಶರಥ. ಆ ಯುದ್ಧ ಮಾಡಬೇಕಾದಾಗ ಈಕಿ ಭಾಳಷ್ಟು ಸಹಾಯ ಮಾಡ್ತಾಳೆ ಹೆಂಡತಿ ಕೈಕೆ. ಅದಕ್ಕೆ ನಿನಗೇನು ಬೇಕೋ ಅದಕ್ಕೆ ಕೇಳು, ನಾವು ಕೊಡ್ತೀನಿ ಅಂತ ಅನ್ನತ್ತ. ಅದಕ್ಕೆ ನೀವು ಆಡುವಂಥ ಮಾತು ಸತ್ಯ ಆಗಿದ್ರೆ ನಾನು ಯಾವಾಗ ಬೇಡ್ತೇನೋ ಆವಾಗ ನೀವು ಕೊಡಬೇಕಂತ. ನೀವು ಮಾಡುವಂಥ ಏನು ನೀವು ಹೇಳಿದಿರಲ್ಲ, ಈ ಮಾತು ಸತ್ಯ ಆಗಿದ್ರೆ ನಾನು ಯಾವಾಗ ಬೇಡ್ತೀನಿ, ಬೇಡ್ದಾಗ ನೀವು ಕೊಡಬೇಕು ಅಂತ ಕೇಳ್ತಾಳೆ. ದಶರಥ ತಾಸ್ತು ಅಂತ ಹೇಳ್ತಾ, ಆಯ್ತುಪ್ಪ ಕೊಡ್ತೀನಿ ನಿನಗೆ, ನೀನು ಎನಿ ಟೈಮ್ ಯಾವ ಟೈಮಿಗೆ ಕೇಳಿದ್ರು ಕೂಡ ನಾನು ನಿನಗೆ ಆ ವರಗಳನ್ನು ಕೊಡ್ತೀನಿ ಅಂತ ಹೇಳ್ಬಿಡ್ತಾನೆ ನೋಡ್ರಿ ದಶರಥ. ಒಂದು ಭಾಳಷ್ಟು ದಿವಸಗಳು ಹೋಗ್ತಾವೆ. ಆವಾಗ ಕೌಶಲ್ಯ ಹೊಟ್ಟೆಯಿಂದ ಯಾರು ಹುಟ್ಟುತ್ತಾರೆ, ರಾಮ ಹುಟ್ಟುತ್ತಾನೆ. ಕೌಶಲ್ಯಿಂದ ರಾಮ ಹುಟ್ಟುತ್ತಾನೆ ಆಕಿನ ಗರ್ಭದಿಂದ. ಆಮೇಲೆ ಕೈಕೆ ಹೊಟ್ಟೆಯಿಂದ ಭರತ ಹುಟ್ಟುತ್ತಾನೆ ನೋಡ್ರಿ. ಇವರಿಬ್ಬರು ಬೆಳೀತಾರಲ್ಲ, ಅವ್ರದ್ದು ದೊಡ್ಡವರಾಗ್ತಾರೆ. ಮತ್ತು ಈಕಿನ ಹೊಟ್ಟೆಗೂ ಭರತ ಹುಟ್ಟುತ್ತಾನೆ ಕೈಕೆ ಹೊಟ್ಟೆಗೆ, ಈಕಿನ ಹೊಟ್ಟೆಗೆ ಕೌಶಲ್ಯನ ಹೊಟ್ಟೆಗೆ ಶ್ರೀರಾಮಚಂದ್ರ ಹುಟ್ಟುತ್ತಾನೆ. ಇಬ್ಬರು ದೊಡ್ಡವರಾಗ್ತಾರೆ. ರಾಮ ಮೊದಲು ಹುಟ್ಟಿದ್ರಿಂದ ಅದಕ್ಕೆ ಪಟ್ಟಕ್ಕೆ ಕಟ್ಟಬೇಕಂತ ನಿಶ್ಚಯ ಆಗ್ತದೆ. ಯಾಕಂದರೆ ಯಾರು ಮಗ ದೊಡ್ಡವನು ಇರ್ತಾನಲ್ಲ ಅವನಿಗೆ ಪಟ್ಟಕ್ಕೆ ಕಟ್ಟಬೇಕು ಅನ್ನೋದೇ ಇರ್ತದೆ. ಆವಾಗ ಕೈಕೆ ನೋಡ್ರಿ, ಅವಾಗ ಭಾಳಷ್ಟು ಆಕೆಗೆ ಇದಾಗ್ತದೆ. ಅವಾಗ ಕೈಕೆ ಮೊದಲ ಕೊಟ್ಟ 2 ವರಗಳನ್ನು ಒಂದು ಉಪಯೋಗ ಮಾಡಿಕೊಡ್ಬೇಕನ್ನುವಂಥ ಒಂದು ಸಮಯ ಬಂದಿದೆ ಅಂತ ಹೇಳಿ ಆಕೆ ಏನು ಮಾಡ್ತಾಳೆ, ಮತ್ತು 1 ವರದಿಂದ ತನ್ನ ಮಗನಿಗೆ ದಶರಥನ ಹತ್ರ ಹೋಗ್ತಾಳೆ. ನೀವು ಹೇಳಿದಂಥ ಮಾತು ನಾನು ಇವಾಗ ಕೇಳ್ತಾ ಇದ್ದೀನಿ ಅಂತ ಹೇಳಿ 1 ವರದಿಂದ ತನ್ನ ಮಗನಾದ ಭರತನಿಗೆ ಪಟ್ಟ ಕಟ್ಟಬೇಕು ಅಂತ ಕೇಳ್ತಾಳೆ ಆಕೆ ಕೈಕೆ ದಶರಥಗೆ. 2ನೇ ವರದಿಂದ ರಾಮ 14 ವರ್ಷ ವನವಾಸಕ್ಕೆ ಹೋಗ್ಬೇಕಂತ ಕೇಳ್ಕೊಂಡ್ರು ನೋಡ್ರಿ ಕೈಕೆ. ಆತ ಇರಬಾರ್ದು, ಪಟ್ಟಕ್ಕೆ ನನ್ನ ಮಗನ ಕುಂದಿರಿಸ್ಬೇಕು, ಅದಕ್ಕೆ ಏನು ಮಾಡಬೇಕು, 14 ವರ್ಷ ವನವಾಸಕ್ಕೆ ಹೋಗ್ಬೇಕು ಶ್ರೀರಾಮಚಂದ್ರ ಅಂತ 2 ವರವನ್ನು ಕೇಳ್ಕೊಂಡ್ಬಿಟ್ಳು. ದಶರಥನಿಗೆ ಏನು ಮಾಡಬೇಕು ಸಂಕಟ, ಮಗನ ಮೇಲೆ ಪ್ರೀತಿ ಬೇರೆ, ಭಾಳ ಮಮಕಾರ, ಭಾಳಷ್ಟು ಪ್ರೀತಿ ಇರ್ತದೆ ಯಾರಿಗೆ, ರಾಮಚಂದ್ರನ ಮೇಲೆ, ಯಾರಿಗೆ ದಶರಥಗೆ. ಆವಾಗ ಏನು ಮಾಡಬೇಕು ಉಪಾಯ ಕಾಣಲಿಲ್ಲ. ಕೊಟ್ಟ ಮಾತು ತಪ್ಪಿಸಂಗಿಲ್ಲ. ಈಗ ಅವಳ ಇಚ್ಛಾನುಸಾರವಾಗಿ ಕೌಶಲ್ಯ ಮಗನಾದಂಥ ಆತನನ್ನು ವನವಾಸಕ್ಕೆ ಕಳಿಸಿದ್ರು. ಮತ್ತು ಆತ ಕೂಡ ಏನು ರಾಮ ರಾಮ ಅಂಥೇಳಿ ಅದನ್ನು ದುಃಖ ತಾಳಲಾರ್ದೇ ಕೈಕೆಯನ್ನು ನೋಡ್ತಾ ಹೇ ರಾಮ ಅಂತ ಹೇಳಿಬಿಟ್ಟು ಪ್ರಾಣವನ್ನು ಬಿಡುವಂಥವನದ. ಇಷ್ಟು ಸಂಕಟ ಆತಗಾಗ್ಯದ, ಅಷ್ಟು ಸಂಕಟ ನಿನಗಾಗಿಲ್ಲ ಅಂತನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಮತ್ತು ಸನಕಾನುಜನಿಗಾದ ಜಡಜೀವತೆಯನ್ನು ಅಂತ ಕೂಡ ಹೇಳ್ತಾರೆ. ಭಾಳಷ್ಟು ಅದ್ಭುತವಾದಂಥ ವಿಚಾರ ಹೇಳ್ತಾರೆ. ಒಂದು ಕಾಲದಾಗ ಸನತ್ ಕುಮಾರ ಭಾಳಷ್ಟು ತಪಸ್ವಿಗಳೊಡನೆ ಕಾಶಿಯಲ್ಲಿ ಇದ್ದತ. ಯಾರು, ಸನತ್ ಕುಮಾರ. ಯಾಕಂದರೆ ಇಲ್ಲಿ ಇದು ಸನಕ, ಇಲ್ಲಿ ಸನತ್ ಕುಮಾರ ಅನೇಕ ತಪಸ್ವಿಗಳ ಜೊತೆ ಆತ ಅಲ್ಲಿದ್ದ. ಒಂದು ದಿವಸ ಅಕಸ್ಮಾತ್ ಪಾರ್ವತಿ ಪರಮೇಶ್ವರರು ಅಲ್ಲಿಗೆ ಬಂದರು, ಸನತ್ ಕುಮಾರ ಹತ್ರ ಬಂದರು ಅವರು. ಅವಾಗ ಎಲ್ಲ ತಪಸ್ವಿಗಳು ಎದ್ದು ನಮಸ್ಕಾರ ಮಾಡಿದರು. ಆದರೆ
ಶಿವನೇ ತಾನೆಂದು ತಿಳಿದು ಶಿವನಿಗೆ ತನಗೆ ಭೇದವನ್ನು ಕಾಣಕ್ಕಾಗಂಗಿಲ್ಲ. ಯಾಕೆ ಶಿವನೇ ನಾನು ಅದೀನಿ, ಎಲ್ಲರೂ ನಮಸ್ಕಾರ ಮಾಡಿದ್ರೆ ಮಾಡಲಿ, ಆದ್ರೆ ಶಿವ ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ನನಗೆ ಆತಗೆ ಭೇದ ಕಾಣೋ ಅಂಥದ್ದಲ್ಲ ಅಂತ ಹೇಳಿಬಿಟ್ಟು ಹಂಗೆ ಕೂತ್ಕೊಂಡಿದ್ದ ಸನತ್ ಕುಮಾರ್ ಎದ್ದೇಳಲಿಲ್ಲ ಅವರು. ಇದನ್ನು ಎದ್ದು ನಮಸ್ಕಾರ ಮಾಡದೇ ಇರುವಂಥದ್ದನ್ನು ಪಾರ್ವತಿ ನೋಡಿದಳು. ಎಲ್ಲರೂ ನಮಸ್ಕಾರ ಮಾಡ್ಯಾರ, ಸನತ್ ಕುಮಾರ್ ಮಾತ್ರ ನನಗೆ ಎದ್ದು ನಮಸ್ಕಾರ ಮಾಡಿಲ್ಲ. ನಮಗೆ ಎಲ್ಲರೂ ಎದ್ದು ನಮಸ್ಕಾರ ಮಾಡ್ಯಾರ, ಈತ ಒಂದು ಭಾವನೆಯಿಂದ ಕೂತ್ಕೊಂಡಿದ್ದೆ. ಯಾಕಂದ್ರೆ ನಾನು ಬೇರೆ ಅಲ್ಲ, ಶಿವ ಬೇರೆ ಅಲ್ಲ, ನಾವು ಒಂದೇ, ಭೇದಕ್ಕೆ ಅವಕಾಶ ಇಲ್ಲ ಅಂತ ಅನ್ನುವಂಥ ಭಾವದಲ್ಲಿ ಕೂತ್ಕೊಂಡು ಆತ ನಮಸ್ಕಾರ ಮಾಡಲಿಲ್ಲ. ಅವಾಗ ಪಾರ್ವತಿಗೆ ಅನ್ನಿಸ್ತದ, ಈತ ಎಲ್ಲರೂ ಎದ್ದು ನಮಸ್ಕಾರ ಮಾಡಿದಾರ, ಈತ ಯಾಕೆ ಮಾಡಿಲ್ಲ ನಮಸ್ಕಾರ ನಮ್ಗೆ ಅಂತೇಳಿ ಪಾರ್ವತಿ ನೋಡಿ ಇವನು ಯಾರು ಅಂತ ಕೇಳ್ತಾಳೆ. ಅವಾಗ ಪರಮೇಶ್ವರ ಹೇಳ್ತಾರೆ, ಇವನ್ ನನ್ನ ನಿಜವಾದ ಭಕ್ತ ಅದನ ಅಂತ ಹೇಳ್ತಾನಂತ. ಅದಕ್ಕೆ ಈತನಿಂದ ನಮಸ್ಕರಿಸಿ ಕೊಳ್ಳುವನಂತ. ಯಾಕಂದರೆ ಈತ ನಿನ್ನ ಭಕ್ತ ಇದ್ದರೂ ಕೂಡ ಆತ ನಮಸ್ಕಾರ ಮಾಡ್ಬೋದಾಗಿತ್ತು, ಆತ ಮಾಡಲಿಲ್ಲ. ಆದರೆ ಈತನಿಂದ ಹೆಂಗಾದ್ರೂ ಮಾಡಿ ನಾನು ನಮಸ್ಕಾರ ಮಾಡಿಸಿಕೊಳ್ಳೇಬೇಕನ್ನುವಂಥ ಹಠ ಹಿಡಿದು ಪಾರ್ವತಿ ದೇವಿ ಹೇಳು, ಸನತ್ ಕುಮಾರನೇ ಹೇಳು. ಆಕೆಗೆ ಭಾಳ ಹಠ ಬಂದುಬಿಟ್ಟಿತ್ತು ಪಾರ್ವತಿ ದೇವಿಗೆ. ಎಲ್ಲರೂ ಎದ್ದು ನಮಸ್ಕಾರ ಮಾಡ್ಯಾರ, ಈತ ಮಾತ್ರ ಕೂತ್ಕೊಂಡಿದ್ದಾನಂದ್ರೆ ಎಷ್ಟು ಗರ್ವ ಇರ್ಬೋದು. ಈತನಿಂದ ನಾನು ನಮಸ್ಕಾರ ಮಾಡಿಸಿಕೊಳ್ಳೇಬೇಕು ಅಂತ ಹಠ ಮಾಡಿಕೊಂಡೆ. ಎಲ್ಲೋ ಸನತ್ ಕುಮಾರನೇ ಹೇಳು, ನಾವು ಸಾಕ್ಷಾತ್ ಪರಮಾತ್ಮ ಪಾರ್ವತಿ ಇಬ್ಬರು ಬಂದಿದ್ದೀವಿ, ನೋಡು, ನೀನು ಕಣ್ಣು ತೆಗೆದು ನೋಡು ಅಂತಳಕ್ಕೆ, ನೋಡು ಯಾರು ಬಂದಿದ್ದೀವಿ ಅಂತ ನೋಡು. ಆದರೂ ಸನತ್ ಕುಮಾರ್ ಎದ್ದೇಳೇ ಇಲ್ಲ, ಹೇಳಲೇ ಇಲ್ಲ. ಕೇವಲ ಅವನ ಮನಸ್ಸು ಎಲ್ಲಿ ಹೋಗಿತ್ತಪ್ಪ, ಸನತ್ ಕುಮಾರ್ ಅವ್ರ ಮನಸ್ಸು ಅಂದ್ರೆ ಸ್ವರೂಪದಲ್ಲಿ ಮುಳುಗಿಬಿಟ್ಟಿತ್ತಂತ ನೋಡ್ರಿ. ಆಕೆ ಎಷ್ಟು ಹೇಳಕತ್ತಾಳ ಆದರೂ ಕೇಳವಲ್ಲ, ಆದರೆ ತನ್ನ ಸ್ವರೂಪದಲ್ಲಿ ತನ್ನ ವೃತ್ತಿ ಅಡಗಿಬಿಟ್ಟಿತ್ತು, ಸ್ವರೂಪದಲ್ಲಿ ಮುಳುಗಿ ಹೋಗಿತ್ತು. ಅದ ಕಾರಣ ಅವನು ಹೇಳಲೇ ಇಲ್ಲ. ನಾನು ಏನು ಮಾತಾಡಿದ್ರು ಕೂಡ ಇವನು ಹೇಳಲಿಲ್ಲ. ಮಹಾ ಗರ್ವಿಷ್ಠದನಪ್ಪ ಆಯ್ತ ಅಂತ ಹೇಳಿ ಅದನ್ನು ತಿಳ್ಕೊಂಡು, ನೋಡ್ರಿ ನಿನಗೆ ಒಂಟೆಯ ಜನ್ಮ ಬರಲಿ ಅಂತ ಅದಕ್ಕೆ ಶಾಪ ಕೊಟ್ಬಿಟ್ಲು ಪಾರ್ವತಿ. ಒಂಟಿ ಜನ್ಮ ಬರಲಿ, ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಇವ ಅಂತಂದ್ರೆ ಈತಗ ಒಂಟಿ ಜನ್ಮ ಬರಲಿ ಅಂತ ಹೇಳಿ ಶಾಪ ಕೊಟ್ಟಳು. ಆತಗ ಮುಂದೆ ಒಂಟೆ ಜನ್ಮ ಪ್ರಾಪ್ತಿ ಆಯಿತು ಅನ್ನುವಂಥದ್ದು ಕೂಡ ಹೇಳುತ್ತಾರೆ ಅವರು. ಮತ್ತಿಲ್ಲಿ ಕೂಡ ವ್ಯಾಸನಿಗಾದ ಬಾಹು ಬಂದವ ನೋಡಲು. ನೋಡ್ರಿ ವ್ಯಾಸ ಮುನಿ, ವ್ಯಾಸರಿಗೆ ಬಾವು ಬಂಧನ ಆಯ್ತಂತ ವಿಚಾರ ಮಾಡಿ ನೋಡಿದಾಗ ವ್ಯಾಸ ಮುನಿ ಪರಶಿವನ ಒಂದು ಕರುಣೆ ಭಾಳ ಇತ್ತು. ಅದಕ್ಕೆ ಪರಶಿವನ ಕರುಣೆ ಭಾಳ ಇತ್ತು, ಕೃಪೆ ಭಾಳ ಇತ್ತು. ಎಲ್ಲ ವಿದ್ಯೆಗಳಲ್ಲಿ ಪಾರಂಗತನಾದಂಥವನು ವ್ಯಾಸ ಮುನಿ. 4 ವೇದಗಳನ್ನು 4 ವೇದಗಳನ್ನು ಭಾಗಗಳನ್ನು ಮಾಡಿ 4ಕ್ಕೆ ಹೆಸರಿಟ್ಟ. ಏನು ಭಾಳಷ್ಟು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವರ್ಣ ವೇದ ಅಂತ 4 ವೇದಗಳಿಗೆ ಹೆಸರಿಟ್ಟಂಥವ್ರು ಯಾರು? ವ್ಯಾಸರು. 4 ಭಾಗಗಳನ್ನು ಮಾಡಿದ್ರು. ಎಲ್ಲಿ ಬೇಕು ಅಲ್ಲೇ ಬಿದ್ದಿದ್ವಿ ಎಲ್ಲ, ಇವನ್ನೆಲ್ಲ ಸರಿ ಜೋಡಿಸ್ಕೊಂಡು 4 ಭಾಗಗಳನ್ನು ಮಾಡಿ ವಿಂಗಡಿಸಿ 4 ಹೆಸರುಗಳನ್ನು ಇಟ್ಟಂಥವ್ರು ವ್ಯಾಸರು. ಮತ್ತು 4 ಮಂದಿ ತನ್ನ ಶಿಷ್ಯರಿಗೆ ಉಪದೇಶ ಮಾಡಿದರು ಇವರು. 4 ವೇದಗಳನ್ನು 4 ಭಾಗ ಮಾಡಿದರು, 4 ಹೆಸರನ್ನು ಇಟ್ಟರು, 4 ಮಂದಿ ಶಿಷ್ಯರಿಗೆ ಉಪದೇಶ ಮಾಡಿದರು. ಮತ್ತು ಆಮೇಲೆ ಈ ಒಂದು ಸೂತ್ರವನ್ನು ಕೂಡ ರಚಿಸಿದರು. ಯಾರು? ವ್ಯಾಸರು. ಅದೇ ಬ್ರಹ್ಮಸೂತ್ರ. ಮತ್ತು ಇಲ್ಲಿ ಕೂಡ ಹೇಳ್ತಾರೆ, ಈ ರೀತಿ ಸೂತ್ರ, ಸ್ಮೃತಿ, ಪುರಾಣಗಳನ್ನು ರಚಿಸಿ ಶ್ರೇಷ್ಠ ಎನಿಸಿಕೊಂಡಂಥವ್ರು ವ್ಯಾಸರು ನೋಡ್ರಿ. ಅಥ ಕೂಡ ನೋಡ್ರಿ, ಅಂಥ ಒಂದು ವೇದಗಳನ್ನೇ ಭಾಗ ಮಾಡಿ ಅದನ್ನು ಹೆಸರುಗಳನ್ನು ಇಟ್ಟು 4 ಮಂದಿಗೆ ಉಪದೇಶ ಮಾಡಿ ಇಂಥ ಭಾವದಲ್ಲಿರುವಂಥವ್ರಿಗೆ ಕೂಡ ಹರಿಹರರಲ್ಲಿ ಭೇದವನ್ನು ಮಾಡಿದರು. ಇವ್ರೇನು ಮಾಡಿದರು? ಹರಿಹರ ಹರನೇ ಬೇರೆ, ಹರಿನೇ ಬೇರೆ ಅನ್ನುವಂಥ ಭೇದ ಮಾಡಿ ನೋಡ್ರಿ, ಇದು ಎಂಥ ಭಾವ ರೀ ಇದು. ಈತ ಭೇದಕ್ಕೆ ಅವಕಾಶ ಕೊಟ್ಟರು ಅವ್ರು ವ್ಯಾಸರು. ಆವಾಗ ಏನು ಮಾಡಿದ, ಏನು ಮಾಡಿದ, ಕೆಲವು ತನ್ನ ಶಿಷ್ಯರಿಗೆ ಹೇಳಬೇಕಾದಾಗ ಹರಿಯೇ ಸರ್ವೋತ್ತಮ ಅಂತ ಹೇಳಿಬಿಟ್ರು ಅವರು. ಯಾಕಂತಂದ್ರೆ ಏನು ಹೇಳಿದ್ರು ಅವರು, ತನ್ನ ಶಿಷ್ಯರಿಗೆ ಹೇಳಬೇಕಾದಾಗ ಈತ ಏನು ಮಾಡಿದ, ವ್ಯಾಸರು ಹರಿಯೇ ಸರ್ವೋತ್ತಮ ಅಂತ ಹೇಳಕ್ಕೆ ಶುರು ಮಾಡಿದ್ರು, ಹೇಳ್ತಿದ್ರು. ಆವಾಗ ಶಿಷ್ಯರು, ಮುನಿಗಳೇ ನೀವು ಭಾಳ ವಿಚಿತ್ರ ಹೇಳಕತ್ತೀರಿ, ಅದಕ್ಕೆ ಹರಿಯೇ ಸರ್ವೋತ್ತಮ ಅಂತ ನೀವು ಹೇಳಕತ್ತೀರಲ್ಲ ಗುರುಗಳೇ,
ಮುನಿಗಳೇ, ನಿಮ್ಮ ವಾಕ್ಯ ನಿಜ ಆಗಿತ್ತು ಅಂತಂದ್ರೆ ನೀವು ಕಾಶಿಯಲ್ಲಿ ಹೋಗಿ ವಿಶ್ವನಾಥನ ಮುಂದೆ ಹರಿಯೇ ಸರ್ವೋತ್ತಮ ಅಂತ ಭಾವಗಳನ್ನು ಮೇಲಕ್ಕೆತ್ತಿ ಪ್ರತಿಜ್ಞಾಪೂರ್ವಕವಾಗಿ ಹೇಳಿದ್ದಾದ್ರೆ ನಾವು ನಿಮ್ಮ ವಾಕ್ಯ ನಿಜ ಅಂತ ನಂಬುತ್ತೀವಿ ಅಂದ್ರೆ ಅವರು. ಈ ನಮ್ಮ ಹತ್ರ ಹೇಳೋದಕ್ಕಿಂತ ನೀವು ಕಾಶಿ ವಿಶ್ವನಾಥನ ಮುಂದೆ ಹೋಗಿ ಹರಿಯೇ ಸರ್ವೋತ್ತಮ ಅಂತ ಕೈ ಮ್ಯಾಲೆತ್ತಿ ಹೇಳಿದಾಗ ನೀವು ಪ್ರತಿಜ್ಞಾಪೂರ್ವಕವಾಗಿ ಏನು ಹೇಳ್ತೀರಿ ಹಂಗೆ ಹೇಳಿದ್ದಾದ್ರೆ ನಿಮ್ಮ ವಾಕ್ಯ ಸತ್ಯ ಅಂತ ನಾವು ತಿಳ್ಕೊಳ್ತೀವಿ ಅಂತ ಹೇಳಿದ್ರು ಅವರು. ಅದಕ್ಕೆ ವ್ಯಾಸರು ಅದಕ್ಕೆ ಒಪ್ಪಿದ್ರು. ಆಯಿತು, ನೀವು ಹಂಗೆ ಹೇಳ್ತೀರಿ ಅಂದ್ರೆ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ವ್ಯಾಸರು ಏನು ಮಾಡಿದರು, ಅದಕ್ಕೆ ಒಪ್ಪಿ ವಿಶ್ವನಾಥನ ಮುಂದೆ ಹೋದರು. ಸನ್ನಿಧಿಯಲ್ಲಿ ಹೋದರು ವಿಶ್ವನಾಥನ ಮುಂದೆ. ಬಾಹುಗಳನ್ನು ಮೇಲಕ್ಕೆತ್ತಿ ಕೈಗಳನ್ನು ಮೇಲಕ್ಕೆತ್ತಿ ಹರಿಯೇ ಸರ್ವೋತ್ತಮ ಅಂತ ಹೇಳಿದರು ನೋಡ್ರಿ. ಆವಾಗ ಕೈ ಮೇಲ್ಗಡೆ ಎತ್ತಿದ ಕೈಗಳು ಕೆಳಗಿಳಿಲೇ ಇಲ್ಲ. ಅದು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ, ಕೈ ಕೆಳಗೆ ಬರ್ತಾನೇ ಇಲ್ಲ, ಹಂಗೆ ನಿಂತುಬಿಟ್ಟು. ಅದಕ್ಕೆ ಹೇಳ್ತಾರೆ ಅವರು, ಕೆಳಗೆ ಬಿಡ್ಲಿಕ್ಕೆ ಬರಲೇ ಇಲ್ಲ ಅಂತ ಹಾನಿ ಅಂತೂ ನಿನಗಾಗಿಲ್ಲಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಅವರು. ಇನ್ನು ಕೆಲವು 4ನೇ ನುಡಿಯಲ್ಲಿ ಕೂಡ ಹೇಳ್ತಾರೆ. ಯಾರು ಈ ಬಲಿ ಹರಿಶ್ಚಂದ್ರ, ನಹುಷ, ನಳ, ಸಗರ, ಕುಲ, ಕಾರ್ತ್ಯವೀರ್ಯ ಪಾಂಡವರು ಯಾವ ರೀತಿ ಕಷ್ಟಗಳನ್ನು ಅನುಭವಿಸಿದ್ರು ಅದನ್ನು ಸ್ವಲ್ಪ ಕೇಳು, ನಿನಗೆ ಬೆಳ್ಳಿ ಕಿವ್ಯಾಗ. ಭಾಳಷ್ಟು ಅವರೇನು ಕಷ್ಟದಿಂದ ಯಾವ ಋಷಿ ಮುನಿಗಳಾಗಿರ್ಬೋದು, ದೇವತೆಗಳಾಗಿರ್ಬೋದು, ಅಸುರರಾಗಿದ್ರು, ಅವ್ರೇನು ಹಂಗಾದ್ರೆ ಅಂತ ತಿಳ್ಕೊಬೇಡ. ಅವರು ಎಷ್ಟು ಕಷ್ಟ ಅನುಭವಿಸಿದಾರ, ನನಗೆ ಕಷ್ಟ ಬಂದದಂತ ನೀನು ಈ ಮಾನವ ಜನ್ಮ ವ್ಯರ್ಥ ಮಾಡ್ಕೊಬೇಡ. ಅವ್ರನ್ನ ಒಂಚೂರು ಕೇಳು, ನೋಡು ಹೆಂಗದವ. ಅದಕ್ಕೆ ಅವ್ರು ಹೇಳ್ತಾರ, ಬಲಿ ಹರಿಶ್ಚಂದ್ರನಿಗಾದ ಪಾಡನು, ನಹುಷ ನಳರಿಗಾದ ಉಪಹತಿಯನು, ಸಗರ ಕುಲ ಕಾರ್ತ್ಯವೀರ್ಯನಿಗಾದ ನಾಶವ, ನತಿ ಬಲ ಪಾಂಡವರಿಗಾದ ಅಳಲ ನೋಡಲು ಅಂತ ಹೇಳ್ತಾರೆ. ಏನು ಹೇಳ್ತಾರೆ, ಬಲಿ ಚಕ್ರವರ್ತಿ ಒಂದು ಕಾಲದಲ್ಲಿ ನೋಡ್ರಿ, ಇಂದ್ರ ಪದವಿಯನ್ನು ಪಡ್ಕೊಳ್ಬೇಕನ್ನುವಂಥದ್ರ ಸಲುವಾಗಿ 101 ಯಜ್ಞಗಳನ್ನು ಮಾಡ್ತಾರೆ. ಬರೀ ಇಂಥವೇ ಅವ್ರ ಪದವಿ ಪಡಿಬೇಕಂತೀವೋ ಇವ್ರ ಪದವಿ ಬರೀ ಇವೇ ಕೆಲಸ ಮಾಡಿ ಸ್ವತ್ಕೊಂಡು ಹೋಗ್ತಾವೆ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಬಲಿ ಚಕ್ರವರ್ತಿ ಅದು ಏನು ಮಾಡ್ತಾನೆ, ಇಂದ್ರನ ಪದವಿಯನ್ನು ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು 101 ಯಜ್ಞಗಳನ್ನು ಮಾಡ್ಬೇಕಂತ ಸಂಕಲ್ಪ ಮಾಡ್ತಾನಂತ. ಯಜ್ಞಕ್ಕೆ ಆರಂಭ ಮಾಡ್ತಾನೆ. ಆವಾಗ ಇಂದ್ರ ಪದವಿ ಹೋಗ್ತದಂತ ದುಃಖ ಬಂತತ್ಗೆ. ಯಾಕಂದ್ರೆ ತನ್ನ ಪದವಿ ಕಳ್ಕೊತಾನಲ್ಲ, ತಾನು ಚಂದ ಮೆರೆದಾಡಕತ್ತಾನೆ, ರಾಜನಂಗೆ ಮೆರೆದಾಡಕತ್ತಾನ. ಮತ್ತಿನ್ನು ಆತ 101 ಯಜ್ಞಗಳನ್ನು ಮಾಡಿ ನನ್ನ ಪದವಿಯನ್ನು ಕಸ್ಕೊಂಡ್ರೆ ಹೆಂಗೆ ಮಾಡಲಿ ಅಂತ ಇವನಿಗೆ ಚಿಂತೆ ಹತ್ತಿಬಿಡ್ತು ಇಂದ್ರನಿಗೆ. ಅವಳಾಕತ್ತಿದ ಹೋಗಿ ದುಃಖದಿಂದ ವಿಷ್ಣುವಿಗೆ ಹೋಗಿ ಬೇಡ್ಕೊತಾನಪ್ಪ, ಬಲಿಯಿಂದ ಆಗ್ತಾ ಇರುವಂಥ ದುಃಖಗಳನ್ನೆಲ್ಲ ಹೇಳಿದ, ನನಗೆ ಭಾಳ ಕಷ್ಟ ಆಕತ್ತಿದ ಅವನಿಂದ, ಬಲಿ ಚಕ್ರವರ್ತಿಯಿಂದ ಅಂತ ವಿಷ್ಣುವಿಗೆಲ್ಲ ಹೇಳ್ತಾನೆ ಇಂದ್ರ. ಆಗ ವಿಷ್ಣು ಅದಿತಿಯ ಗರ್ಭದಲ್ಲಿ ವಾಮನ ಅವತಾರಾಗಿ, ವಿಷ್ಣು ಏನು ಮಾಡ್ತಾನೆ, ಅದಿತಿಯ ಗರ್ಭದಲ್ಲಿ ವಾಮನ ಅವತಾರಾಗಿ ಹುಟ್ಟುತ್ತಾನೆ. ಹುಟ್ಟಿ ಯಜ್ಞ ಆರಂಭ ಮಾಡುವಂಥ ಸಂದರ್ಭದಾಗ ಆ ಬಲಿ ಬರ್ತಾನೆ. ಯಾರು? ವಿಷ್ಣು ಬಲಿ ಹತ್ರ ಬರ್ತಾನೆ. ಅದಕ್ಕೆ ಈ ರಾಜನೇ, ಬಲಿರಾಜನೇ ಅಂತಾನೆ ಬಂದು ವಾಮನ ಅವತಾರ ತೊಟ್ಕೊಂಡು ಬಂದು, ನನಗೆ ತಪಸ್ಸಿಗಾಗಿ 3 ಪಾದ ಭೂಮಿಯನ್ನು ದಾನವಾಗಿ ಕೊಡಪ್ಪ ಅಂತ ಕೇಳ್ತಾನೆ ಮೆಲ್ಲಕ್ಕೆ. ಭಾಳಷ್ಟು ಭಾಳ ಪ್ರೀತಿಯಿಂದ ಕೇಳ್ತಾನಪ್ಪ, ನನಗೆ ತಪಸ್ಸು ಮಾಡಬೇಕಾಗ್ಯದ, ತಪಸ್ಸಿಗಾಗಿ 3 ಪಾದದ ಒಂದು ಭೂಮಿಯನ್ನು ದಾನವಾಗಿ ಕೊಡಪ್ಪ ಅಂತ ಕೇಳ್ತಾನೆ ಮೆಲ್ಲಕ್ಕೆ. ಕೇಳಿದಾಗ ಅದಕ್ಕೆ ಭಾಳ ಇದು ಅನ್ನಿಸ್ತೈತಿ, ಇದನ್ನ ಮಾತು, ಇದನ್ನ ಅವತಾರ ಅದೆಲ್ಲ ನೋಡಿ ಪಾಪ ಅನ್ನಿಸ್ತೈತಿ ಯಾರಿಗೆ, ಬಲಿ ಚಕ್ರವರ್ತಿಗೆ. ಅದಕ್ಕೆ ಆಯಿತು ಪಾಪ, ನೋಡೋಕೆ ಇಷ್ಟು ಸಂಭಾಯ್ತದನ, ಇಂಥ ಒಂದು ವೇಷ ಬೇರೆ, ಆಯಿತು ಅಂತೇಳಿಬಿಟ್ಟು ಇಷ್ಟರಲ್ಲೇ ಒಪ್ಪಿಗೆ ಕೊಟ್ಬಿಟ್ಟ. ಯಾರು? ಬಲಿ ಚಕ್ರವರ್ತಿ ಕೊಟ್ಟಾಗ ಇಷ್ಟರಾಗ ಈ ವಿಚಾರ ರಾಕ್ಷಸರ ಗುರುಗಳು ಯಾರು? ಶುಕ್ರಾಚಾರ್ಯರು. ದೇವತೆಗಳ ಗುರುಗಳು ಯಾರು? ಬೃಹಸ್ಪತಿ ಆಚಾರ್ಯರು. ಈ ಶುಕ್ರಾಚಾರ್ಯರಿಗೆ ಗೊತ್ತಾಗ್ಬಿಡ್ತು ಅಸುರರ ಒಂದು ಏನು ಗುರುಗಳು. ಈ ಶುಕ್ರಾಚಾರ್ಯರಿಗೆ ಗೊತ್ತಾಗ್ಬಿಡ್ತು. ಆತ ಹೇಳ್ದ, ಬಂದು ಬಲಿ ಚಕ್ರವರ್ತಿ ಹತ್ರ ಬರ್ತಾನ, ರಾಜನೇ ಅಪ್ಪ, ಆತ ಬ್ರಾಹ್ಮಣ ಅಂತ ನೀ ತಿಳ್ಕೊಂಡು ಪಾಪ ಅಂತೇಳ್ಬಿಟ್ಟು 3 ಪಾದದ ಒಂದು ಭೂಮಿಯನ್ನು ನೀ ಕೊಡಕ್ಕೆ ಒಪ್ಕೊಂಡಿಯಲ್ಲ, ಹಂಗೆ ಬೇಡ, ಕೊಡಬೇಡ. ಆತ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಬಂದಂಥ ವಿಷ್ಣು ಅದಾನತ. ಅದಕ್ಕೆ ಆ ದಾನದಿಂದ ನಿನಗೇನಾಗ್ತದೆ ಗೊತ್ತಾ, ಎಲ್ಲ ಸರ್ವ ಎಲ್ಲ ನಾಶ ಆಗಿ ಹೋಗ್ಬಿಡ್ತದ.
ಇನ್ನು ರಾಜ್ಯಭಾರ ಎಲ್ಲ ಹೋಗ್ಬಿಡ್ತದೆ, ಅದರಿಂದ ನಾಶ ಆಗ್ತಿದ್ದೀನಿ ನೀನು. ಆತ ವಿಷ್ಣು ಭಗವಂತದನ ಬ್ರಾಹ್ಮಣ ವೇಷ ಹಾಕ್ಕೊಂಡು ಬಂದಿದ್ದಾನ, ನೀನು ನಂಬಕ್ಕೆ ಹೋಗ್ಬೇಡಪ್ಪ ಅಂತ ಎಷ್ಟು ಹೇಳ್ತಾನೆ ಗುರುಗಳು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರೆ, ಒಂದು ಮಾತು ಹೇಳ್ತಾರೆ, ಕೊಟ್ಟು ಮತ್ತು ತಪ್ಪು ಬರೋದಲ್ಲ ಅಂತ ಅನ್ನುವಂಥ ಒಂದು ಮಾತಿಗೆ ಕೂಡ ಹೇಳ್ತಾರೆ, ಸರ್ವಸ್ವವು ನಷ್ಟವಾಗುವಂಥ ಕಾಲದಲ್ಲಿ ದಾನ ಕೊಡಬಾರ್ದಂತ ಅನ್ನುವಂಥದ್ದು ನೀತಿಶಾಸ್ತ್ರ ಐತೆ. ಅದರಿಂದ ಕೊಡೋದ್ರಿಂದ ಸರ್ವವೂ ನಾಶ ಆಗ್ತದೆ ಅನ್ನುವಂಥ ಭಾವ ಏನಾದ್ರು ಇದ್ದರೆ ಆವಾಗ ದಾನ ಕೊಡಬಾರ್ದಂಥ ನೀತಿಶಾಸ್ತ್ರ ಐತೆ. ಇದನ್ನು ತಿಳ್ಕೊ. ನಾನಾ ರೀತಿಯಿಂದ ಹೇಳೋಕ್ಕೆ ಶುರು ಮಾಡ್ತಾನೆ ಬಲಿ ಚಕ್ರವರ್ತಿಗೆ. ಯಾರು? ಶುಕ್ರಾಚಾರ್ಯ. ಆವಾಗ ಎಷ್ಟು ಹೇಳಿದ್ರು ಕೂಡ ನೋಡ್ರಿ, ಅಸುರರ ಒಂದು ಅದರಲ್ಲೇ ಹುಟ್ಟಿದಂಥ ಬಲಿ ತನ್ನ ಸತ್ಯ ಸಂಕಲ್ಪವನ್ನು ಬಿಡದೆ, ನಾನು ಹೇಳಿಬಿಟ್ಟಿದ್ದೀನಿ, ಮಾತು ಕೊಟ್ಟಿದ್ದೀನಿ, ಈ ಮಾತಿನಿಂದ ನಾನು ತಪ್ಪಿಸ್ಕೊಳಕ್ಕೆ ಸಾಧ್ಯ ಇಲ್ಲ, ಇದು ಸತ್ಯ ಸಂಕಲ್ಪ, ಅದನ್ನು ಕೊಡಬೇಕನ್ನುವಂಥದ್ದು ಐತೆದು. ಅದಕ್ಕೆ ದಾನ ಕೊಟ್ಟದಕ್ಕಾಗಿ ಮತ್ತು ಆತ ಏನು ಮಾಡ್ತಾನೆ, ಆ ದಾನವನ್ನು ಕೊಡ್ತಾನೆ. ಆ ಸಂಕಲ್ಪವನ್ನು ಬಿಡದೆ ದಾನ ಕೊಟ್ಟದಕ್ಕಾಗಿ ತನ್ನ ಹೆಂಡತಿ ಸಮೇತ ಎಳ್ಳು ನೀರನ್ನು ಬಿಡುವಂಥವನು ಅದಂತ ಹೇಳ್ತಾರೆ. ಎಲ್ಲವನ್ನ ಕೊಟ್ಬಿಟ್ಟ. ಆಯ್ತಿಲ್ಲ, ನಾನು ಕೊಡ್ತೀನಿ, ನನ್ನ ಸಂಕಲ್ಪ ಮಾಡಿಬಿಟ್ಟಿದ್ದೀನಿ, ಕೊಡಬೇಕಂತ ಮಾಡಿದ್ದೀನಿ ಅಂತಂದ ಮೇಲೆ ನಾ ಕೊಟ್ಟೇ ಕೊಡ್ತೀನಿ, ಆ ಮಾತಿನಿಂದ ಹೊರಗೆ ಬರೋಕ್ಕಾಗಂಗಿಲ್ಲ ಅಂತಾರೆ ಬಲಿ ಚಕ್ರವರ್ತಿ. ಅಂದಾಗ ವಾಮನ ಅವತಾರಿಯಾದಂಥ ವಿಷ್ಣು ಪರಮಾತ್ಮ ಅವಾಗ ಏನು ಮಾಡ್ತಾನೆ, ಕೊಡ್ತೀನಿ ಅಂತ ಒಪ್ಕೊಂಡ, ಸಂಕಲ್ಪನೂ ಮಾಡಿದ್ದ. ಆವಾಗ ವಿಷ್ಣು ಬ್ರಾಹ್ಮಣನ ವೇಷನ ಹಾಕ್ಕೊಂಡಿದ್ನಲ್ಲ, ಆವಾಗ ಏನು ಮಾಡಿದ, ವಿರಾಟ ಸ್ವರೂಪ ತೊಟ್ಕೊಂಡ್ಬಿಟ್ಟ. ಇಡೀ ಬ್ರಹ್ಮಾಂಡ ಎಲ್ಲ ತುಂಬಿಬಿಟ್ಟಾತ. ಅದಕ್ಕೆ ಇದನ್ನು ವಿರಾಟ ಸ್ವರೂಪವನ್ನು ಧರಿಸಿ ಒಂದು ಪಾದವನ್ನು ಪೃಥ್ವಿ ಮೇಲೆ ಇಟ್ಬಿಟ್ಟ. ಅಂದ್ರೆ ಒಂದು ಪಾದ ಪೃಥ್ವಿ ಮೇಲೆ ಇಟ್ಟನಂತಂದ್ರೆ ಈ ಭೂಮಿಯೆಲ್ಲ ಒಂದು ಪಾದದಿಂದನೇ ತುಂಬಿಬಿಡ್ತು ನೋಡ್ರಿ. ವಿಷ್ಣುವಿನ ಪಾದ ಭೂಮಿ ತುಂಬ ತುಂಬಿಬಿಡ್ತು. ಆವಾಗ ಎರಡನೇ ಪಾದ ಬ್ರಹ್ಮಾಂಡಕ್ಕಿಟ್ಟ, ಎರಡನೇ ಪಾದ ಬ್ರಹ್ಮಾಂಡಕ್ಕೆ ಮೇಲೆ ಎಲ್ಲ ಇಟ್ಬಿಟ್ಟ. ಅಲ್ಲಿ ಬಲಿಯನ್ನು ಕುರಿತು ಹೇಳಿದ, ಒಂದು ಪಾದ ಕೆಳಗೆ ಒಂದು ಪಾದ ಬ್ರಹ್ಮಾಂಡಕ್ಕೆ ಮೇಲ್ಗಡೆ ಇಟ್ಟ. ತುಂಬಿ ಹೋಗ್ಬಿಡ್ತು, ಎಲ್ಲನೂ ತುಂಬಿ ಹೋಗ್ಬಿಡ್ತು, ಜಾಗನೇ ಇಲ್ಲ ಅಲ್ಲಿ. ಅದಕ್ಕೆ ಬಲಿಯೇ ಮೂರನೇ ಪಾದ ಎಲ್ಲಿ ಇಡಲಿ ಅಂತ ಕೇಳಿದತ್ತ. ಒಂದು ಯಾಕೆ ವಿರಾಟ ಸ್ವರೂಪ ತೊಡ್ಕೊಂಡ್ಬಿಟ್ಟ, ಒಂದು ಫುಲ್ ಭೂಮಿ ತುಂಬಿ ಹೋಯ್ತು, ಒಂದು ಫುಲ್ ಇಡೀ ಬ್ರಹ್ಮಾಂಡ ಮ್ಯಾಲೆಲ್ಲ ತುಂಬಿ ಹೋಯಿತು, ಇಡಕ್ಕೆ ಜಾಗನೇ ಇಲ್ಲ, ಇನ್ನೊಂದು ಪಾದದಷ್ಟು ಕೊಡಬೇಕಲ್ಲ. ಆವಾಗ ಬಲಿ, ಏ ರಾಜನೇ, ನಾ ಇನ್ನೊಂದು ಪಾದ ಎಲ್ಲಿ ಇಡಂದಿ ಅಂತ ಕೇಳ್ದ. ಆವಾಗ ಆತ ಅಂದ, ಎಲ್ಲಿ ಇಡಲಿ ಅಂತ ಕೇಳಿದಾಗ ಬಲಿ ಹೇಳ್ತಾನೆ, ನನ್ನ ತಲೆ ಮೇಲೆ ಇಡಪ್ಪ ಅಂತ ಹೇಳ್ದ. ನೋಡ್ರಿ ಎಂಥ ಒಂದು ಅದ್ಭುತ. ನನ್ನ ತಲೆ ಮೇಲೆ ಇಡ ಅಂತ ಹೇಳಿದಾಗ ವಿಷ್ಣು ಪರಮಾತ್ಮ ಮೂರನೇ ಪಾದ ಬಲಿ ಚಕ್ರವರ್ತಿಯ ತಲೆ ಮೇಲೆ ಇಟ್ಟ, ಅದನ್ನು ಪಾತಾಳಕ್ಕೆ ಮೆಟ್ಟಿಬಿಟ್ಟ. ನೋಡ್ರಿ, ಬಲಿಯನ್ನು ಪಾತಾಳಕ್ಕೆ ತುಳಿದ. ಅದಕ್ಕೆ ಈ ರೀತಿ ದೇವೇಂದ್ರನ ದುಃಖವನ್ನು ಆತ ಏನು ಮಾಡ್ದ, ನಾಶ ಮಾಡ್ದ, ದೂರ ಮಾಡ್ದ. ಇಂಥ ಹಾನಿಯಂತೂ ನಿನಗಾಗಿಲ್ಲಲ್ಲಪ್ಪ ಅನ್ನುವಂಥ ವಿಚಾರವನ್ನು ಭಾಳಷ್ಟು ಅದ್ಭುತವಾಗಿ ಹೇಳ್ತಾರೆ. ಅವ್ರು ಯಾರು, ಎಲ್ಲರಿಗೂ ಕಷ್ಟನೇ ಆಗ್ಯದ, ಬೇಕಾದಷ್ಟು ಕಷ್ಟ ಅನುಭವಿಸಿದಾರೆ. ಹಾಗಾಗಿ ನನಗೆ ಕಷ್ಟ ಬಂದದಂತ ಕೂತ್ಕೊಂಡು ಅದರಲ್ಲೇ ಮುಳುಗಿ ನಿನ್ನ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಪ್ಪ ಅಂತ ಒಂದು ಕರುಣೆ ತುಂಬಿದ ವಿಚಾರಗಳಿವು. ಯಾರಿಗೆ ಮುಮುಕ್ಷಿಗಳಿಗೆ ಹೇಳಕತ್ತಾರ, ನಿನಗೆ ಒಂದು ವೇಳೆ ಕಷ್ಟ ಅಂತೇಳ್ಬಿಟ್ಟು ಇದ್ರಾಗ ಬಿಟ್ಟು ಇದನ್ನು ಕೇಳೋದು ಬಿಟ್ಟು ಅಂತ. ಆದರೆ ಈ ಮನುಷ್ಯ ಜನ್ಮನೇ ಏನು ಮಾಡ್ತೀವಿ, ಅದು ಯಾವುದಕ್ಕೆ ಬರಲಾರ್ದಂಗೆ ಆಗ್ತದೆ. ಸಾರ್ಥಕ ಮಾಡ್ಕೊಳ್ಬೇಕಾಗಿತ್ತಂದ್ರೆ ನಾವು ಇವೆಲ್ಲ ಕಷ್ಟ, ಸುಖ, ನೋವು, ನಲಿವೆಲ್ಲವನ್ನು ಮೀರಬೇಕಾಗ್ತದೆ. ಮತ್ತು ಇವರೆಲ್ಲ ದೇವಾನುದೇವತೆಗಳು ಎಂತೆಂಥ ಕಷ್ಟವನ್ನು ಅನುಭವಿಸಿದಾರ, ನನಗೆ ಬಂದಂಥ ಕಷ್ಟ ಅಂತ ಕುಂತಿರ್ಬೇಡಪ್ಪ ಅನ್ನುವಂಥ ಒಂದು ಕರುಣೆ ತುಂಬಿದ ವಾಕ್ಯಗಳು. ಮತ್ತು ನಾವು ನಾಳೆ ಹರಿಶ್ಚಂದ್ರನಿಗೆ ಕೆಲವೊಂದು ವಿಚಾರಗಳನ್ನು ಹೇಳ್ತಾರೆ, ಮತ್ತು ನಾಳೆ ಏನು ಹೇಳ್ತಾರಂತ ನೋಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.